ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಪಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀಮಧ್ವಕರಾರ್ಚಿತಂ. ನಿರವಧ್ಯೆ ನಿತ್ಯಭದ್ರೇ ಲಕ್ಷ್ಮೀ ಲಕ್ಷಣಲಕ್ಷಿತೆ ಹರಿಪತ್ನಿ ಜಗತ್ಕರ್ತ್ರಿ ವರಧಾತ್ರಿ ನಮೋಸ್ತುತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೈಕಸ್ತೋ ಭಗವತ್ಕಾರ್ಯಸಾಧಕಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನವಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವೈವ ಹಿ. ಮಿಥ್ಯಾ ಸಿದ್ಧಾಂತದೋರ್ಧ್ವಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಂತ್ರಾಲಯ ನಿವಾಸಿ ಮಾಂ ಜಾಗರತ್ಕಾಲೆ ಸದಾವತು ನ್ಯಾಯಮುಕ್ತಾವಲೀಕರ್ತಾ ಸ್ವಪ್ನೆ ರಕ್ಷತು ಮಾಂ ಸದಾ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿದ್ಯಾಖ್ಯಗುರುಂ ಭಜೆ. ಶ್ರೀರಾಘವೇಂದ್ರಚಿತ್ತಜ್ಞಂ ಸಾರಮಾತ್ರಪದಾವದಂ ದೂರೀಕೃತದುರಾಚಾರಂ ಕೃಷ್ಣಾಚಾರ್ಯಗುರುಂ ಭಜೆ. ರಾಘವೇಂದ್ರ ಕೃಪಾಪಾತ್ರಂ ಕೋತಾಳಕ್ಷೇತ್ರವಾಸಿನಂ ನಾನಾಗ್ರಂಥಪ್ರಣೇತಾರಂ ಗುರುಜಗನ್ನಾಥಮಹಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಜಗನ್ನಾಥದಾಸರು ರಾಯರ ಕುರಿತಾಗಿ ಏನೇನು ಹೇಳ್ತಿದ್ದಾರೆ ಅನ್ನೋ ಚಿಂತನೆಗಳನ್ನು ಮಾಡ್ತಿದ್ವಿ. ಮುಂದೆ ಕೆಲವಾರು ಚಿಂತನೆಗಳನ್ನು ಮಾಡೋಣ. ರಾಯರನ್ನ ಸ್ತುತಿ ಮಾಡಿದ್ದಾರೆ. ಗುರುರಾಜ ಗುರು ಸಾರ್ವಭೌಮಾನ್ ಗುರುರಾಜ ಗುರು ಸಾರ್ವಭೌಮಾನ್ ನಿಮ್ಮಯ ಪಾದ ಸರಸಿಜ ಯುಗಕ್ಕೆ ನಾನು ಅಭಿನಮಿಸುವೆ. ಗುರುರಾಜ ಗುರು ಸಾರ್ವಭೌಮಾನ್ ರಾಯರನ್ನ ಸ್ತುತಿ ಮಾಡುವಾಗ ಹೇಳ್ತಾರೆ, ಕರುಣಸಾಗರನೆಂದು ಚರಣವ ನಂಬಿದೆ ಶರಣರ ಪಾಲಿಸೋ ಕರುಣಿಯೇ. ನೆನ್ನೆ ದಿನ ರಾಯರು ಎಂಥ ಕರುಣಾ ಸಮುದ್ರರು. ಆ ಜೈಲ್ ಕಥೆ ಹೇಳಿದೆ, ಯಾವ ರೀತಿ ಒಬ್ಬ ಕ್ರೂರಿಗೂ ಕೂಡ ರಾಯರ ಕರುಣೆಯನ್ನು ತೋರಿಸಿ ಅನುಗ್ರಹ ಮಾಡ್ತಾರೆ ಅಂತ. ಹಾಗೆ ರಾಯ ಕರುಣಾಸಾಗರರು ನನ್ನನ್ನು ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಮಾತು ಹೇಳ್ತಾರೆ. ನಾವಿವತ್ತು ರಾಯರ ವರ್ಧಂತಿ ಇದೆ ಅಥವಾ ಪಟ್ಟಾಭಿಷೇಕ ಇದೆ, ಇವತ್ತು ರಾಯರ ಹತ್ರ ಬಂದ್ವಿ, ರಾಯರನ್ನ ಕೇಳಿದ್ವಿ ರಾಯರ ಉದ್ಧಾರ ಮಾಡಿ ಅಂತ. ಮತ್ತು ನಾಳೆ ಯಾರೋ ಇನ್ನೊಬ್ಬ ಗುರುಗಳ ಆರಾಧನೆ, ಅಲ್ಲಿಗೆ ಹೋಗ್ತೀವಿ, ನೀವು ನಮ್ಗೆ ಅದೇ ಮಾಡಿಕೊಡಿ. ಏನೋ ಮನೆ ಕಟ್ಟಬೇಕು ಅಂತಿದ್ರೆ ರಾಯರ ಹತ್ರ ಹೋಗೋದು, ಸ್ವಾಮಿ ಮನೆ ಕಟ್ಕೊಡಿ, ನನಗೆ ಮನೆ ಆಗೋಂಗಾಗಲಿ. ಮತ್ತು ಶ್ರೀಪಾದರಾಜರ ಹತ್ರ ಹೋಗೋದು, ಅಲ್ಲೂ ಮನೆ ಆಗಲಿ ಅಂತ ಪ್ರಾರ್ಥನೆ ಮಾಡೋದು ನಾವು ಮಾಡ್ತೀವಿ ತಾನೆ. ಭ್ರಮಣ ತೀರ್ಥರ ಹತ್ರ ಹೋದ್ರೆ ಅಲ್ಲೂ ಅದೇ ಮಾಡೋದು. ಆಮೇಲೆ ಕಡೆಗೆ ಹೇಳೋದು, ಯಾರು ಬೇಕೋ ಅವ್ರು ಮಾಡಲಿ ಬಿಡು ಅಂತ. ಅವ್ರ ಮೇಲೆ ಆಪ್ಷನ್, ಯಾರಿಗೆ ಇಚ್ಛೆ ಇದೆ ಅಂದರೆ ಇವರೆಲ್ಲ ನಾವೇನು ದುಡ್ಡು ಕೊಟ್ಟು ಇಟ್ಕೊಂಡಿರೋವಂಥವ್ರ ನಮ್ಮ ಕೆಲಸ ಮಾಡ್ಕೊಡಿ ಅಂತ. ಈ ತಾಲೂಕು ಆಫೀಸು ಎಲ್ಲರೂ ಹೋದ್ರೆ ಇರ್ತಾರಲ್ಲ, ಒಂದು 4-5 ಜನ ಇರ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಯಾರ ಕಡೆಯಿಂದಾದರೂ ಆಗಲಿ, ಒಟ್ಟಿನಲ್ಲಿ ಆದರೆ ಸಾಕು ಅಂತೀವಲ್ಲ. ಇವರು ಆ ಥರ ದಲ್ಲಾಳಿಗಳ ಹಾಗಲ್ಲಂತೆ. ಗುರುಜಗನ್ನಾಥದಾಸ ಹೇಳ್ತಾರೆ, ಅನ್ಯರ ಭಜಿಸದೆ ನಿನ್ನನ್ನೇ ಭಜಿಸುವೆ ಎನ್ನ ಮರೆಯುವುದಿದು ನ್ಯಾಯವೇ. ಅನ್ಯರ ಭಜಿಸದೆ ನಿನ್ನನ್ನೇ ಭಜಿಸಿದೆ, ಯಾರನ್ನೂ ಭಜಿಸಲಿಲ್ಲ. ಹಾಗಾದ್ರೆ ನಾವು ಶ್ರೀಪಾದರಾಜರು, ಬ್ರಹ್ಮಣ ತೀರ್ಥರು, ವಾದರಾಜರ ಹತ್ರ ಹೋಗ್ಬೇಕಾ ಹೋಗ್ಬಾರ್ದಾ? ಕರೆಕ್ಟ್ ಅಲ್ಲ? ಈ ಪ್ರಶ್ನೆ ಬರುತ್ತಲ್ಲ. ಗುರುಜಗನ್ನಾಥದಾಸರನ್ನು ಹೇಳಿದ್ರು ಗೊತ್ತಾ, ಯಾವ ಯತಿಗಳ ಹತ್ರ ಆದರೂ ಹೋಗಿ ರಾಯರಿಗಿಂತ ದೊಡ್ಡವರ ಹತ್ರ ಹೋದ್ರೆ ನಾವು ಕೇಳಬೇಕಂತೆ, ಸ್ವಾಮಿ ನೀವು ಏನೇ ಅನುಗ್ರಹ ಮಾಡೋದಿದ್ರು ರಾಯರ ಮೂಲಕನೇ ಮಾಡಿ ಅಂತ ಕೇಳಬೇಕಂತೆ. ಏನೇ ಮಾಡೋದಿದ್ರು ರಾಯರಿಗಿಂತ ಚಿಕ್ಕ ಯತಿಗಳ ಹತ್ರ ಹೋದ್ರೆ ಅವರ ಹತ್ರ ಕೇಳಬೇಕಂದ್ರೆ, ಸ್ವಾಮಿ ರಾಯರಲ್ಲಿ ಮನಸ್ಸನ್ನು ಕೊಡಿ, ರಾಯರಲ್ಲಿ ದೃಢವಾಗಿರುವಂಥ ಭಕ್ತಿಯನ್ನು ಕೊಡಿ ಅಂತ ಕೇಳಬೇಕಂತೆ. ಈ ವಿಚಾರವನ್ನು ಇಟ್ಕೊಂಡ್ರೆ ಖಂಡಿತ ರಾಯರ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ.
ಎನ್ನ ಮರೆಯುವುದಿದು ನ್ಯಾಯವೇ ಸ್ವಾಮಿ. ಇಷ್ಟೆಲ್ಲ ಆದರೂ ಕೂಡ ಎಷ್ಟು ತಪ್ಪುಗಳು. ರಾಯರ ಹತ್ರ ಬರ್ತೀವಿ, ರಾಯರ ಪಾದೋದಕ ಮಂತ್ರಾಕ್ಷತೆ ಎಲ್ಲ ತಗೋತೀವಿ, ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟು ತಪ್ಪುಗಳು ಮಾಡ್ತೀವಿ. ಗೊತ್ತಿಲ್ಲದೆ ಮಾಡೋದಕ್ಕೆ ಲೆಕ್ಕ ಬೇಡ, ಗೊತ್ತಿದ್ದೇ ಲೆಕ್ಕ ಹಾಕಿದ್ರೆ ಸಾವಿರಾರು ತಪ್ಪು ದಿನಕ್ಕೆ ಮಾಡ್ತೀವಿ. ಎಷ್ಟು ಜನಕ್ಕೆ ಅಹಂಕಾರವನ್ನು ತೋರಿಸ್ತೀವಿ, ಸರಿಯಾಗಿ ಮಾತಾಡಲ್ಲ, ಇನ್ನೊಬ್ರಿಗೆ ಮನಸ್ಸನ್ನು ಆಗಾಗ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ನಮ್ಮ ಪಾಪ ಶೇಷವೇ ಕಾರಣ. ಮುಂದೆ ಒಬ್ಬರ ಮನಸ್ಸನ್ನು ನೋಯಿಸೋದಕ್ಕೆ 10,000 ಜನ ಎತ್ತಬೇಕಾಗುತ್ತೆ. ಅದಕ್ಕೆ ರಾಯರನ್ನು ಕೇಳಬೇಕು, ಸ್ವಾಮಿ ಈ ಥರ ನಮ್ಮಿಂದ ಆಗುವಂಥ ತಪ್ಪುಗಳನ್ನು ತಡೆಯುವ ಹಾಗೆ ನೀವು ಮಾಡ್ರಿ. ಸುರದೇನು ಮನೆಯಲ್ಲಿ ಸ್ಥಿರವಾಗಿ ಇರಲಿನ್ನು ತಿರುಕ ತಕ್ರಕ್ಕೆ ಬಾಯಿ ತೆರುವರೆ. ರಾಯರೆಂಬ ಕಾಮಧೇನು ಇರೋ ಅಂತ ಈ ಕಾಲಕ್ಕೆ ಒಳ್ಳೆ ಕ್ಷೀರವನ್ನ ಕುಡಿಬೇಕು, ಆಯ್ತಾ? ಒಳ್ಳೆ ಅಮೃತಮಯವಾದ ಆಕಳ ಹಾಲು ಕುಡಿಯೋದು ಬಿಟ್ಟು ರಾಯರನ್ನು ಇಟ್ಕೊಂಡು ಬೇರೆ ಬೇರೆ ಯಾರ್ಯಾರನ್ನು ಆಶ್ರಯಿಸಿದ್ರೆ ಏನಾಗುತ್ತೆ? ಕತ್ತೆ ಹಾಲು ಕುಡ್ದಾಗತ್ತೆ ಅಲ್ವಾ? ಮನೇಲಿ ಒಳ್ಳೆ ಹಸು ಇಟ್ಕೊಂಡಿಲ್ಲ, ನನ್ನ ಹಸು ಹಾಲು ಸೇರಲ್ಲ ಅಂತೇಳಿ ಕತ್ತೆ ಹಾಲು ಕುಡಿದ್ರೆ ಏನಾಯ್ತು? ಹಾಗಾಯ್ತು ನಮ್ಮ ಪರಿಸ್ಥಿತಿ. ಏನಕ್ಕೆ ನಮಗೆ ಉದ್ಧಾರದ ಮಾರ್ಗ ಸಿಗ್ತಿಲ್ಲ, ಏನಕ್ಕೆ ಹೆಜ್ಜೆಜ್ಜೆಗೂ ಆಪತ್ತು ಅಂತಂದ್ರೆ ರಾಯರ ಮೇಲೆ ದೃಢವಾದ ನಂಬಿಕೆ ನಮಗಿಲ್ಲ ಅಂತೆ. ಬೇಡಿದ ಮನೋರಥ ನೀಡುವ ನೀನಿದೆ, ಬೇಡೇನೆ ನರನನ್ನು ನೀಡೆಂದು. ಸ್ವಾಮಿ, ಬೇಡಿದ ಮನೋರಥ ನೀವೇ ಕೊಡುವಾಗ ನಾವು ಯಾಕೆ ಬೇರೆಯವನ್ನ ಕೇಳಬೇಕು? ನಮ್ಗೇನೋ ದುಡ್ಡು ಬೇಕು, ಕಾಸು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ನಮ್ಮ ಕಷ್ಟ ಹೋಗಿ ಯಾರ ಹತ್ರ ಹೇಳ್ಕೊಳ್ಳೋಣ? ಸರಿ, ನಮ್ಗಿಂತ ಶ್ರೀಮಂತರಿಗೆ ಹೋಗಿ ಹೇಳ್ಕೊಳ್ಳೋಣ ಅಂತ ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ? ನಿನ್ನಂಥವ್ರು ಎಷ್ಟೋ ಜನ ಹೋಗು ಅಂತಾರೆ, ಕೇರ್ಲೆಸ್ ಮಾಡ್ತಾರೆ. ಸರಿ, ನಮ್ಮ ಸಮಕ್ಕೆ ಇರೋರಿಗೆ ಹೇಳೋಣ ಅಂತಂದ್ರೆ ನಿನಗೆ ಏನೇನು ಕಷ್ಟ ಇದೆಯೋ ಅದೆಲ್ಲ ನನಗೂ ಇದೆ, ನಾವೇನಾದ್ರು ಕತೆ ಹೇಳಿದ್ರೆ ನನಗೂ ಹೀಗೆ ಆಗಿತ್ತು ಅಂತ ಹೇಳ್ತಾರೆ. ನಾನು ಅಳ್ತೀನಿ, ನೀನು ಅಳು ಅಂತಾರೆ ಅಷ್ಟೇ. ಸರಿ, ನಮಗಿಂತ ಇನ್ನು ಕಮ್ಮಿ ಮಾಡಿದವ್ರಿಗೆ ಹೇಳೋಣ ಅಂತಂದ್ರೆ, ಸ್ವಾಮಿ ನನಗೆ ಕಷ್ಟ ಇದೆ, ನಿಮ್ ಕಷ್ಟ ನಾನೇನು ಕೇಳಲಿ ಅಂತಾರೆ. ಮತ್ತೆ ಯಾರಿಗೆ ಹೇಳಬೇಕು? ರಾಯರು ಅದಕ್ಕಾಗಿ ಕೂತಿದ್ದಾರಂತೆ. ರಾಯರಿಗೆ ಹೇಳಬೇಕಂತೆ, ಸ್ವಾಮಿ ಇದಿದೆ, ಯಾರ ಮೂಲಕ ಏನು ಮಾಡಿಸ್ತಾರೋ ಅದು ಮಾಡಿ. ಮುಂದೆ ಗುರುಜಗನ್ನಾಥದಾಸ್ ಹೇಳ್ತಾರೆ ಏನು ಅಂತ, ಸಂತತ ಎನ್ನ ಕಾರ್ಯ ಒಂದರಿಲ್ಲದೆ ನೀ ನಿಂತು ಮಾಡುವುದು ಖುಷಿಯಲ್ಲ. ನಾ ಏನ್ ಕಾರ್ಯ ಸಂಕಲ್ಪ ಮಾಡ್ತೀವಿ ರಾಯರು ನಿಂತ ನಡೆಸ್ತಾರಂತೆ. ಕಾಲಕ್ಕೆ ಸುಖ ದುಃಖ ಮೇಲಾಗಿ ಬರುತ್ತಿರೆ, ಪೇಳಿಯನ್ನನು ನೀನು ಪಾಲಿಪೆ. ಗುರುರಾಜ ಗುರು ಸಾರ್ವಭೌಮ. ಸ್ವಾಮಿ, ಕಾಲಕ್ಕೆ ಎಷ್ಟು ಸುಖ ಬೇಕೋ ಅಷ್ಟು ಕೊಡ್ರಿ, ಎಷ್ಟು ದುಃಖ ಬೇಕೋ ಅಷ್ಟು ಕೊಡ್ರಿ. ನನ್ನ ಉದ್ಧಾರ ಮಾಡಕ್ಕೆ ನೀವಿರುವಾಗ ನನಗೆ ಭಯ ಇಲ್ಲ ಅಂತಂದು. ಅದಕ್ಕೆ ಇದೇನಪ್ಪ ಸುಖ ದುಃಖ? ರಾಯರ ಹತ್ರ ಹೋಗಿ ಕಷ್ಟ ಯಾರು ಕೇಳ್ತಾರೆ? ಸ್ವಾಮಿ ನನಗೆ ಈ ಕಷ್ಟ ಕೊಡ್ರಿ, ಇವತ್ತು ನಾ ಕಾರಲ್ಲಿ ಹೋಗ್ತಿರ್ತೀನಿ, ನಂಗೆ ಆಕ್ಸಿಡೆಂಟ್ ಆಗಲಿ ಅಂತ ಯಾರಾದ್ರು ಕೇಳ್ತಾರಾ? ಅಥವಾ ನನಗೇನಾದ್ರು ಕಷ್ಟ ಬರಲಿ ಅಂತ ಕೇಳ್ತಾರಾ? ರಾಯರನ್ನು ಎಷ್ಟರ ಮಟ್ಟಿಗೆ ಗುರುಜಗನ್ನಾಥದಾಸನ್ ನಂಬಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಾರೆ, ಲೋಕದಲ್ಲಿ ಎಷ್ಟೋ ಥರ ವಿಧವಾದ ಜನರು ಇರ್ತಾರೆ. ಶಿಷ್ಯ ಯಾರಿರ್ಬೇಕು, ಗುರುಗಳನ್ನು ಯಾವ ರೀತಿ ಆಶ್ರಯಿಸಬೇಕು ಅಂತ. ಗುರುಗಳು ಎಲ್ಲ ಕಡೆ ಸಂಚಾರ ಮಾಡ್ತಿದ್ದಾರಂತೆ. ಒಮ್ಮೆ ಶಿಷ್ಯನವ್ರ ಹಿಂದೆ ಸಂಚಾರ ಮಾಡ್ತಿದ್ದ. ಗುರುಗಳ ಅನುಗ್ರಹ ಬಲದಿಂದ ಒಳ್ಳೆ ದುಡ್ಡು ಬಂತು, ಅವನಿಗೆ ಸಂಪತ್ತು ಬಂತು, ಪಂಚಭಕ್ಷ ಪರಮಾನ್ನ ನಿತ್ಯ ಊಟ ಆಗ್ತಿತ್ತು. ಒಂದು ಕಾಲಕ್ಕೆ ಅಷ್ಟೇ ದಟ್ಟ ದಾರಿದ್ರ್ಯ ಬಂತು. ಅಷ್ಟೇ ದಟ್ಟ ದಾರಿದ್ರ್ಯ ಬಂದಾಗ ಗುರುಗಳು ಜೊತೆಗಿದ್ರು. ಗುರುಗಳು ಒಂದು ದಿನ ಹೇಳಿಲ್ಲಂತೆ, ನಂಗೆ ಈ ಥರ ಕಷ್ಟ ಇದೆ ಗುರುಗಳೇ, ನೀವು ಬಂದು ಉದ್ಧಾರ ಮಾಡಬೇಕು. ಗುರುಗಳೇ ಒಮ್ಮೆ ತಿಳ್ಕೊಂಡು ಕೇಳದಂತೆ, ಅಲ್ಲಪ್ಪ ಇಷ್ಟೆಲ್ಲ ಕಷ್ಟಪಡ್ತೀವಿ, ಒಂದು ದಿನ ಆದರೂ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲ ನೀನು. ಸ್ವಾಮಿ, ಸುಖದಲ್ಲಿದ್ದಾಗ ನೀವು ನನ್ನ ಜೊತೆಗಿದ್ದೀರಿ, ದುಃಖದಲ್ಲಿದ್ದಾಗ ನನ್ನ ಜೊತೆಗಿದ್ದೀರಾ, ನನಗಿನ್ಯಾವ ಭಯ ಅನ್ನಂತೆ. ಸುಖ ದುಃಖ ಎರಡೂ ಬಂದಾಗಲೂ ಇದು ನಿಮ್ಮ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರೆ ಅವಾಗ ಗುರುಗಳು ಆ ರೀತಿ ಅನುಗ್ರಹ ಮಾಡ್ತಾರೆ, ಭಯವೇ ಇಲ್ಲ. ಗುರುಜಗನ್ನಾಥದಾಸರು ಅದೇ ಕೇಳ್ತಾ ಇದ್ದಾರೆ, ನಿಮ್ಮ ಸೇವಿಪರಿಗೆ ಇನ್ನುಂಟೆ ಭಯ ಶೋಕ. ರಾಯರನ್ನೇ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಏನಾದ್ರು ಭಯ ಇದೆಯಾ, ಶೋಕ ಇದೆಯಾ? ಖಂಡಿತ ಇಲ್ಲ. ಯಾರು ನಿಜ ರಾಯರ ಸೇವೆಯನ್ನು ದೃಢವಾಗಿ ಮಾಡಿ ರಾಯರೇ ಗತಿ ನಮಗೆ ಅಂತ ರಾಯರನ್ನು ದೃಢವಾಗಿ ನಂಬಿರ್ತಾರೆ, ಅವ್ರಿಗೆ ಯಾವ ಭಯವೂ ಇಲ್ವಂತೆ. ಉನ್ನತ ಸುಖದೊಳಗಿರುವರು. ಗುರುಜಗನ್ನಾಥದಾಸರು ನಮ್ಗೆ ಭರವಸೆ ಹೇಳ್ತಿದ್ದಾರೆ, ಯಾರು ರಾಯರನ್ನ ದೃಢವಾಗಿ ನಂಬ್ತಾರೆ ಅವರು ಉನ್ನತ ಸುಖ, ಒಳ್ಳೆ ಸುಖದಲ್ಲಿರ್ತಾರಂತೆ. ನಿನ್ನ ಸೇವಿಸಿ ಭವ ಬನ್ನ ಬಡುವುದಿದು ಎನ್ನ ಅಪರಾಧವೇನಯ್ಯ. ಸ್ವಾಮಿ, ನಿನ್ನನ್ನು ಸೇವಿಸ್ತಾ ಇದ್ದೀನಿ, ಈ ಭವವನ್ನು ನೀವೇ ಬಿಡಿಸೋರು, ನನ್ನ ಅಪರಾಧ ನನಗೆ ಗೊತ್ತಿಲ್ಲ, ನಿಮ್ಮ ಪಾದಕ್ಕೆ ಹಾಕಿದ್ದೀನಿ, ನೀವೇ ಉದ್ಧಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ತುಂಬ ಸುದೀರ್ಘವಾಗಿ ಮಾಡಿದಂಥ ಪದ್ಯ ಇದು. 27 ಪದ್ಯಗಳಲ್ಲಿ ಮಾಡಿದ್ದಾರೆ. 27 ನಕ್ಷತ್ರ ಇದೆಯಲ್ಲ,
ನಾವು ಕೇಳ್ತೀವಲ್ಲ, ನಮ್ಮ ನಕ್ಷತ್ರ ಬಲ, ತಾರಾಬಲ, ಚಂದ್ರಬಲ. ಗುರುಜಗನ್ನಾಥರು ಹೇಳ್ತಾರೆ, ನಂಗೆ ಯಾವ ತಾರಾಬಲ, ಚಂದ್ರಬಲ, ಗ್ರಹ ಬಲ ಬೇಕಾಗಿಲ್ಲ, ರಾಯರ ಬಲ ಒಂದಿದ್ರೆ ಸಾಕು ಅಂತ. ರಾಯರ ಬಲ ಇದ್ರೆ ಎಲ್ಲ ಗ್ರಹಗಳು ಕೂಡ ರಾಯರು ಏನ್ ಮಾಡ್ತಾರಂತೆ, ದಂಡದಲ್ಲಿ ಇಟ್ಕೊಂಡ್ಬಿಡ್ತಾರಂತೆ. ಆ ದಂಡ ನೋಡಿದ ತಕ್ಷಣ ಯಾವ ಗ್ರಹಗಳು ಏನು ಆಟ ಆಡಲ್ಲ. ಅದಕ್ಕೆ ಹೇಳ್ತಾರೆ, ದಾತಗುರು ಜಗನ್ನಾಥ ವಿಠಲ ನಿನ್ನ ಮಾತು ಲಾಲಿಸಿದಂತೆ ಪೊರೆಯನ್ನ. ದಾತಗುರು ಜಗನ್ನಾಥ ವಿಠಲ ನಿನ್ನ ಮಾತು ಲಾಲಿಸಿದಂತೆ. ಎಷ್ಟು ಚೆನ್ನಾಗಿ ಕೇಳಿದ್ರು ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ 3 ಜನ ಗುರು ಜಗನ್ನಾಥಾಸಂತೆ. ಒಬ್ಬ ದೇವರು, ಮಧ್ಯದಲ್ಲಿ ರಾಯರು, ಇನ್ನೊಂದು ನಾವು ಜೀವ. ಅವ್ರು ಹೇಳ್ತಿದ್ದಾರೆ, ಸ್ವಾಮಿ ಆ ಪರಮಾತ್ಮ ಇದನ್ನಲ್ಲ, ಜಗನ್ನಾಥ ವಿಠಲ, ನೀವು ಹೇಳಿದ್ದನ್ನೆಲ್ಲ ಅವನು ಕೇಳ್ತಾನೆ. ನೀವು ಹೇಳಿದ್ದೆಲ್ಲ ದೇವರು ಕೇಳ್ತಾನಲ್ಲ, ಅದಕ್ಕೆ ನಾನು ಹೇಳಿದ್ದೆಲ್ಲ ನೀವು ಕೇಳಿ ಅಂತದ್ದು. ಎಂತಹ ಭಕ್ತಿ, ಯಾವ ರೀತಿ ಪ್ರಾರ್ಥನೆ, ಈ ರೀತಿ ಅತ್ಯದ್ಭುತವಾಗಿ ಚಿಂತನೆಯನ್ನು ಮಾಡ್ತಾ ರಾಯರ ಬಗ್ಗೆ ಹೇಳುವಾಗ ಹೇಳ್ತಾರೆ. ರಾಘವೇಂದ್ರ ಅಂತ ಕರಿತೀವಲ್ಲ, ನಮ್ಮ ಗೋಪಾಲದಾಸರು ರಾಯರ ಅಕ್ಷರಕ್ಕೆ ಒಂದೊಂದು ಅರ್ಥ ಹೇಳ್ತಾರೆ. ರಾಯನ್ನೇ ರಾಶಿ ದೋಷಗಳೆಲ್ಲ ದಹಿಸುವ, ಗಾಯನ್ನೇ ಘನಜ್ಞಾನ ಭಕ್ತಿ ಇವ, ವೇಮೆನ್ನೆ ವೇಗಾದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ರಾ ಅಂತ ಹೇಳಿದ ತಕ್ಷಣ ರಾಶಿ ದೋಷಗಳೆಲ್ಲ ಕಳೀತಾರಂತೆ. ರಾಶಿ ಇದೆಯಂತೆ ನಮ್ಮ ಪಾಪ, ಅದನ್ನೆಲ್ಲ ರಾಯರು ಕಳೀತಾರಂತೆ ಅವ್ರ ಹೆಸರು ಹೇಳಿದ ತಕ್ಷಣ. ಗಾಯನ್ನೇ ಘನಜ್ಞಾನ ಭಕ್ತಿ ಇವ, ರಾಯರನ್ನ ಯಾರು ಜಪ ಮಾಡ್ತಾರೆ ನಿತ್ಯ, ಅವರಿಗೆ ಘನವಾದ ಜ್ಞಾನವನ್ನು ಕೊಡ್ತಾರಂತೆ. ವೇಮೆನ್ನೆ ವೇಗಾದಿ ಜನನ ಮರಣ ದೂರ, ಅಂದ್ರೆ ಈ ಭವಪಾಶವೇ ದೂರ ಆಗುತ್ತಂತೆ. ದ್ರಾಯನ್ನೇ ದ್ರವಿಣಾರ್ಥ, ವೇದಕ್ಕೆ ಪ್ರತಿಪಾದ್ಯನಾದ ಪರಮಾತ್ಮನ ದರ್ಶನ ಆಗುತ್ತಂತೆ ಕೇವಲ ಇವರ ನಾಮಸ್ಮರಣೆ ಮಾಡಿದ್ರೆ. ಗುರು ಜಗನ್ನಾಥಾಸರು ಇನ್ನೊಂದು ಹೇಳಿದ್ರು, ಗುರುರಾಜಾಷ್ಟಾಕ್ಷರಂ ಸ್ಯಾತ್ ಮಹಾಪಾತಕ ನಾಶನಂ, ಏಕೈಕಮಕ್ಷರಂ ಚಾತ್ರ ಸರ್ವಕಾಮ್ಯಾರ್ಥ ಸಿದ್ಧಿದಂ. ರಾಯರನ್ನ ಸ್ತುತಿ ಮಾಡ್ತಾರಲ್ಲ, ಯಾರಿಗಾದ್ರೂ ಏನಾದ್ರೂ ತುಂಬಾ ಫಲ ಬೇಕಾ, ರಾಘವೇಂದ್ರ ಅಂತ ಪೂರ್ತಿ ಹೆಸರು ಹೇಳಕ್ ಹೋಗ್ಬಿಡಿ, ಸುಮ್ಮನೆ ರಾ 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 ಅಂತ ಇರಿ, ಅಷ್ಟಕ್ಕೆ ಫಲ ಸಿಗುತ್ತೆ. ಅಷ್ಟು ಫಲ ಕೊಡ್ತಕ್ಕಂಥ ಗುರುಗಳು ರಾಯರು ಅಂತಂದ್ರು. ಮಹಾಪಾತಕ ನಾಶನಂ, ನಾವು ಮಾಡುವಂತ ಅನೇಕ ಪಾತಕಗಳು ಯಾವುದು, ತಂದೆ ತಾಯಿಗಳ ನಿಂದನೆ, ಹಿರಿಯರ ನಿಂದನೆ, ಗುರುಗಳಲ್ಲಿ ಮಾಡಿದ ದ್ರೋಹ, ಇನ್ನು ಅನೇಕ ಏನೇನೋ ಪಾತಕಗಳು, ಅನ್ನವನ್ನ ತಿರಸ್ಕಾರ ಮಾಡೋದು, ಊಟಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಇದಕ್ಕೆಲ್ಲ ಜನ್ಮಾಂತರದ ಪಾಪಗಳು. ಎಷ್ಟು ಜನ್ಮಕ್ಕೆ ಅದು ಎತ್ತು ಒಯ್ಯುತ್ತೆ ಅಂತಂದ್ರೆ ನಾವು ತೀರಿಸ್ಲಿಕ್ಕಾಗಲ್ಲ ಅಂತ. ಯಾವತ್ತೂ ಅನ್ನ ದ್ವೇಷ ಮಾಡಬಾರ್ದಂತೆ. ನಾವು ಹೇಳ್ತೀವಲ್ಲ, ಸಿಟ್ಟು ಮಾಡಿಕೊಂಡು ಯಾರು ಊಟ ಬಿಡ್ತಾರೋ ಜನ್ಮಾಂತರದಲ್ಲಿ ಅವನು ಇಡೀ ಜನ್ಮ ಅನ್ನ ಸಿಗಲ್ಲಂತ. ಒಂದು ದಿನ ಊಟ ಬಿಟ್ರೆ ಅದೆಲ್ಲ ಪಾತಕ ರಾಯರು ಕಳೀತಾರೆ ಅಂತ ಹೇಳ್ತಾ ಗುರುಜಗನ್ನಾಥಾಸರು ಹೇಳ್ತಿದ್ದಾರೆ. ರಾಯರ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ರಾಕಾರೋಚ್ಚರಣ ಮಾತ್ರೇಣ ರೋಗ ಹಾರ್ನಿರ್ನ ಸಂಶಯ. ಯಾರು ರಾಯರನ್ನು ಸ್ತುತಿ ಮಾಡಿ ರಾ ಅಂತ ಯಾರು ಹೇಳ್ತೀರ, ನಿಮ್ಮ ರೋಗಗಳನ್ನೆಲ್ಲ ರಾಯರು ಕಳೀತಾರೆ. ಗಕಾರೇಣ ಬಲಂ ಪುಷ್ಟಿ ಆಯು ತೇಜಸ್ತ ವರ್ತತೆ. ಯಾರು ರಾಘ ಘ ಅಂತ ಯಾರು ಜಪ ಮಾಡ್ತೀರಾ ಅವ್ರಿಗೆ ಒಳ್ಳೆ ಬಲ. ಯಾವ ಕಾರ್ಯ ಮಾಡಬೇಕಾದ್ರೆ ಬಲ ಅನ್ನೋದು ತುಂಬಾ ಮುಖ್ಯ. ಇವತ್ತು ನಾವು ಮನೇಲಿ ಅನ್ಕೋತೀವಿ, ಏನಪ್ಪ ರಾಯರ ವರ್ಧಂತಿ ಬಂತು, ಇವತ್ತು ರಾಯರ್ದು ಯಾವುದೋ ಒಂದು ಚಿಕ್ಕ ಪ್ರತಿಮೆ ಇದೆ, ಒಂದು ಕ್ಷೀರಾಭಿಷೇಕ ಮಾಡೋಣ ಅಂತ ದೇವ್ರ ಮನೆಗೆ ಹೋಗ್ತೀವಿ. ಹಿಂದಿನ ದಿನ ಧೂಳು ತೆಗ್ದಿರಲ್ಲ, ನಿರ್ಮಾಲ್ಯ ತೆಗ್ದಿರಲ್ಲ, ಪಾತ್ರೆ ತೊಳೆದಿರಲ್ಲ, ಬೇಡ ಅಂತ ಬಿಟ್ಟೇ ಬಿಡ್ತೀವಿ. ಪ್ರತಿಯೊಬ್ಬರ ಅನುಭವಕ್ಕೆ ಇದಾಗಿರುತ್ತೆ. ಯಾಕೆ? ಆ ಮನೋಬಲವೇ ಇಲ್ಲ ನಮಗೆ. ಸರಿ, ಮಕ್ಕಳಿಗೆ ಏನೋ ಒಂದು ವಿದ್ಯಾಭ್ಯಾಸ ಮಾಡಿಸ್ಬೇಕು, ಏನೋ ಒಂದು ಮಾಡಬೇಕು, ಹೇಗಪ್ಪ ದುಡ್ಡು ತರೋದು ಅಥವಾ ಹೇಗಪ್ಪ ಅವನ್ನ ಕಳಿಸ್ಕೊಡೋದು, ಯಾವುದು ಬಲ ಇಲ್ಲ ಅಂತ ಹೇಳ್ತೀವಲ್ಲ. ರಾಯರನ್ನು ಹಿಡೀರಿ, ಎಂಥ ಬಲ ಬೇಕಾ ಆ ಬಲ ಬರುತ್ತೆ. ನಿಮ್ಗೆ ಗೊತ್ತಲ್ಲ, ಎಂಥ ಬಲ ಬೇಕಾದ್ರೆ ರಾಯರು ಕೊಡ್ತಾರೆ. ಪುಷ್ಟಿ, ರಾಯರು ಅದಕ್ಕೆ ಪೂರ್ವಕವಾಗಿ ರಾಯರನ್ನು ಯಾರು ಸೇವನೆ ಮಾಡ್ತಾರೆ, ನಮ್ಮ ಜೀವನದಲ್ಲಿ ಏನೇನೇನೋ ಕಷ್ಟ ಬರುತ್ತೆ, ಏನೋ ಧೈರ್ಯ ಮಾಡಿ ಮುನ್ನುಗ್ತೀವಿ, ಏನೋ ಒಂದು ಮಾಡ್ಬೇಕು, ಏನೋ ಒಂದು ಕಾರ್ಯ ಮಾಡಬೇಕು, ಅದಕ್ಕೆ ಯಾರ್ದು ಸಪೋರ್ಟೇ ಇಲ್ಲ ಅಂತಂದ್ರೆ. ಇವಾಗ ಎಕ್ಸಾಂಪಲ್, ಇವಾಗ ರಾಘಣ್ಣ ಅವರು ಮಠ ನಡೆಸಬೇಕು, ಆಯ್ತಾ, ಯಾರು ಬರಲೇ ಇಲ್ಲ, ಯಾರೋ ಜೊತೆಗೆ ನಿಂತಿಲ್ಲ ಅಂತಂದ್ರೆ ಯಾವ ರೀತಿ ಮಠ ನಡೆಸೋದು? ನಮ್ಮ ಮನೇಲಿ ಬರ್ತೇನೆ, ಮನೆ ಸಂಸಾರ ನಡಿಬೇಕು, ಗಂಡನೇ ಒಂದು ದಿಕ್ಕು, ಹೆಂಡತಿನೇ ಒಂದು ದಿಕ್ಕು, ಮಕ್ಕಳೇ ಒಂದು ದಿಕ್ಕಾದ್ರೆ ಏನು ಸಂಸಾರ ಅದು? ಆ ಸಂಸಾರ ಅಂತ ಅನ್ನಿಸ್ಕೊಳುತ್ತಾ? ನುಚ್ಚು ನೂರಾದ ಸಂಸಾರ ಅಂತ ಆಗುತ್ತೆ. ಅದಕ್ಕೆ ಪುಷ್ಟಿಯನ್ನು ತಂದುಕೊಡ್ತಾರಂತೆ ರಾಯರು. ಆಯುಹು ತೇಜಶ್ಚ ವರ್ಧತೆ, ಆಯಸ್ ಕೊಡ್ತಾರಂತೆ. ಎಲ್ಲರ ಆಯಸ್ಸನ್ನು ಕೊಡ್ಲಿಕ್ಕಾಗತ್ತಾ? ಆಯಸ್ ಕೊಡ್ತಾರೆ ಅಂದ್ರೆ ಅರ್ಥ ಏನು?
90 ವರ್ಷ ಸಿಕ್ತು 91 ವರ್ಷ ಕೊಡ್ತಾರೆ ಅಂತಲ್ಲ, ನಮ್ಮ ಆಯಸ್ಸನ್ನು ಸಾರ್ಥಕ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರಂತೆ ರಾಯರು. ತನ್ನ ಮೂಲಕ ಒಳ್ಳೆ ಆರೋಗ್ಯವನ್ನು ಕೊಟ್ಟು ತೇಜಸ್ಸನ್ನು ಕೊಟ್ಟು ನಮ್ಮನ್ನು ಮುಂದೆ ಕಳಿಸ್ತಾರಂತೆ. ಘಾ ಅಂತಂದ್ರೆ ರಾಘವ, ವಕಾರೇಣಾತ್ರ ಲಭತೆ ವಾಂಛಿತ ಅರ್ಥಾನ್ನ ಸಂಶಯ. ಯಾರು ವಕಾರ ಹೇಳ್ತಾರೆ ಅವ್ರಿಗೆ ಏನೇನು ವಾಂಛಿತ ಫಲಗಳು ಬೇಕು ಅದನ್ನೆಲ್ಲ ಕೊಡ್ತಾರೆ. ದ್ರಕಾರೇಣ ಅಗರಾಶಿಸ್ತು ದ್ರಾವ್ಯತೆ ದ್ರತಮೇ ಬಹಿ. ಯಾರು ದ್ರ ಅಂತ ಹೇಳ್ತಾರೆ ಅವರಲ್ಲಿರ್ತಕ್ಕಂಥ ಎಲ್ಲ ಆ ದುರಿತಗಳನ್ನ ರಾಯರು ಕರೀತಾರೆ. ರಾಘವೇಂದ್ರಾಯ ಯಕಾರೇಣ ಯಮದ್ಬಾಧೋ ವರ್ತತೆ ನಾತ್ರ ಸಂಶಯ. ಯಾರು ರಾಯರನ್ನ ಸ್ತುತಿ ಮಾಡ್ತೀರಾ ಯಮದೇವರು ಅವ್ರ ಹತ್ರಕ್ಕೂ ಬರೋಲ್ಲ ಅಂತ. ಯಮದೇವರಿಗೆ ಅವ್ರು ಕಂಡ್ರೆ ಭಯ ಅಂತ. ನಾವು ಗರುಡ ಪುರಾಣ ಬೇರೆ ಕೇಳುವಾಗ ಹೇಳ್ತೀವಿ ಏನಂತ, ಯಾರು ವಿಷ್ಣು ಭಕ್ತರಿದ್ದಾರೋ, ಯಾರು ಪರಮಾತ್ಮನ ನಾಮಗಳನ್ನು ಧಾರಣೆ ಮಾಡ್ಕೊಂಡಿದ್ದಾರೋ ಅವ್ರು ಕಂಡ್ರೆ ಯಮದೂತರಿಗೆ ಭಯ ಅಂತೆ. ಆ ವಿಷ್ಣು ಭಕ್ತರಿಗಿಂತ ರಾಯರ ಭಕ್ತರು ಕಂಡ್ರೆ ಇನ್ನೂ ಭಯ ಅಂತ. ಯಾಕೆ ಅಂದ್ರೆ ಆ ಪರಮಾತ್ಮ ಸಾಕ್ಷಾತ್ ಇವರಲ್ಲಿ ನಿಂತು ಬಿಟ್ಟಿದ್ದಾನೆ. ರಾಯರ ಭಕ್ತರು ಅಂದ್ರೆ ಯಮದೂತರು ಯಾರು ಹತ್ರಕ್ಕೆ ಸುಳಿಯಲ್ಲ ಅಂತ, ಅಷ್ಟು ಭಯ ಅಂತೆ. ಮತ್ತೆ ಯಾರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ? ಆ ರಾಯರನ್ನ ಸ್ತುತಿ ಮಾಡಿದ್ದಿಂದ ರಾಯರ ಗುರುಗಳು ಯಾರು ನಾರದರು ಬಂದು ಕರ್ಕೊಂಡು ಹೋಗ್ತಾರಂತೆ ವೈಕುಂಠ ಲೋಕಕ್ಕೆ. ಇಂದ್ರಾದಿ ದೇವತೆಗಳು ಬರ್ತಾರಂತೆ ನಮ್ಮನ್ನು ಕರೆದೊಯ್ಯಲಿಕ್ಕೆ. ಅಂತ ಒಳ್ಳೆ ಮರಣ ಬರುತ್ತೆ. ನಕಾರೇಣ ನರೇಂದ್ರಾಣ ಪದಮಾಪ್ನೋತಿ ಮಾನವ. ರಾಯರನ್ನು ಯಾರು ಸ್ತುತಿ ಮಾಡ್ತಾರೆ ರಾಘವೇಂದ್ರಾಯ ನಮಃ ಅಂತ ನಾ ಅಂತ ಹೇಳ್ತೀವಲ್ಲ, ಅವ್ರಿಗೆ ಇಂದ್ರಾದಿ ಭೋಗಗಳು ಬರುತ್ತಂತೆ. ಮಕಾರೇಣೈವ ಮಾಹೇಂದ್ರ ಮಹದೈಶ್ವರ್ಯಂ ಯಾತಿ ಮಾನವ. ಯಾರು ರಾಘವೇಂದ್ರಾಯ ನಮಃ ಅಂತ ನಮಿಸ್ತಾರೆ ಅವರಿಗೆ ಬೇಕಾದ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡ್ತಾರೆ. ಗುರುರ್ನಾಮಶ್ಚ ಮಾಹಾತ್ಮಂ ಅಪೂರ್ವಂ ಪರಮಾದ್ಭುತಂ. ರಾಯರ ಸ್ತೋತ್ರ ಶ್ರೀ ರಾಘವೇಂದ್ರಾಯ ಅಂತ ಹೇಳ್ತೀವಿ, ಸುಮ್ಮನೆ ಏನೋ ಹೇಳ್ತೀವಿ ಅಂತ ಅನ್ಕೋಬೇಡಿ, ಇದು ಪರಮಾದ್ಭುತ. ಒಂದು ಸರಿ ನಾವು ಹೇಳೋ ಅಷ್ಟರಲ್ಲಿ ವೈಕುಂಠ ಲೋಕಕ್ಕೆ ಒಂದು ಹೆಜ್ಜೆ ಮುಂದೆ ಹೋದಂಗೆ ಲೆಕ್ಕ ಅಂತ ಹೇಳ್ತಾರೆ. ದೇವರಿಗೆ ಅಷ್ಟು ಹತ್ರ ಆಗ್ತೀವಂತೆ ರಾಯರನ್ನು ಸ್ತುತಿ ಮಾಡಿದ್ರೆ. ತನ್ನಾಮ ಸ್ಮರಣ ದೇವ ಸರ್ವಾಭೀಷ್ಟಂ ಪ್ರಸಿದ್ಧತಿ ತಸ್ಮಾ ನಿತ್ಯಂ ಪಠೇತ್ ಭಕ್ತ್ಯ ಗುರುಪಾದರ ತಸ್ಸದ. ಯಾವ ರೀತಿ ಜಪ ಮಾಡಬೇಕು? ಶ್ರೀರಾಘವೇಂದ್ರಾಯ ಶ್ರೀರಾಘವೇಂದ್ರಾಯ ಅಂತ ಹೇಳಿ ಅಡುಗೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಎಲ್ಲ ಟೈಮಲ್ಲೂ ಹೇಳ್ತಾ ಇದ್ರು. ಯಾವಾಗ ಎಚ್ಚರ ಬರುತ್ತೆ ರಾಯರ ಪಾದಗಳನ್ನ ನಿನ್ನ ಹೃದಯ ಕಮಲದಲ್ಲಿ ಧಾರಣೆ ಮಾಡು. ನಾ ಇದು ಹೇಳ್ತಿದ್ದೀನಲ್ಲ, ಆ ರಾಯರ ಪಾದವನ್ನು ಚಿಂತನೆ ಮಾಡು. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ. ರಾಯರ ಪಾದ ಎಂಬುದು ಪದ್ಮ ಅಂತ. ರಾಯರ 2 ಪಾದಕ್ಕೆ ಇದೆಯಲ್ಲ ಅದು ಕಮಲದ ಹೂವು ಅಂತ. ಆ ಕಮಲದಲ್ಲಿ ಜೇನುತುಪ್ಪ ಇದೆ ಅಂತ. ಜೇನುತುಪ್ಪ ಇವತ್ತು ಎಷ್ಟೊಂದು ಮಿಷನರೀಸ್ ಎಲ್ಲ ಇದೆಯಲ್ಲ, ಇವತ್ತು ಈ ಪ್ರಪಂಚ ಏನು ಬೇಕು ಡಾಕ್ಟರ್ ರಿಪೋರ್ಟ್ ಕೊಟ್ಟರೆ ಅದನ್ನೇನಾದ್ರು ಫೋಟೋ ತೆಗೆದು ಹಾಕಿದ್ರೆ ಯಾವ ಮಾತ್ರೆ ತಗೋಬೇಕು ಅಂತ ಕೊಡುತ್ತೆ. ಡಾಕ್ಟ್ರು ಯಾವ್ದಾದ್ರು ಮಾತ್ರೆ ಕೊಟ್ಟಿದ್ರೆ ನಾವು ಹಾಕಿದ್ರೆ ಅದು ಹೇಳುತ್ತೆ ನಿಮ್ಗೇನಾದ್ರು ಈ ಸಮಸ್ಯೆ ಇದೆಯಾ, ಈ ಸಮಸ್ಯೆ ಇದ್ರೆ ಮಾತ್ರೆ ತಗೊಂಡು. ನಮಗೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಷ್ಟೇ, ನಮಗಿಂತ ಚಿಕ್ಕವರು ಫಸ್ಟ್ ಕ್ಲಾಸ್ ಯೂಸ್ ಮಾಡ್ತಾರೆ. ಯಾವಾಗಲೂ ಏನಾದ್ರು ನಾವಿಲ್ಲಿ ಹೇಳ್ತಿರೋ ಅಷ್ಟಲ್ಲಿ ಚಾಟ್ GPT ಚೆಕ್ ಮಾಡಿರ್ತಾರೆ ಅಲ್ವಾ, ಅಷ್ಟು ಫಾಸ್ಟ್ ಇದೆ. ಹೀಗಿರುವಾಗ ಇಷ್ಟೆಲ್ಲ ಇದೆಲ್ಲ ಒಂದು 2 kg ಹೂವು ತಂದ್ಕೊಡಿ, ಅದನ್ನು ಒಂದು ಅರ್ಧ kg ಜೇನುತುಪ್ಪ ತೆಗಿಲಿ ನೋಡೋಣ, ಯಾವ್ದಾದ್ರು ಸಾಧ್ಯನಾ? ಎಷ್ಟೇ ಮನುಷ್ಯ ಏನೇ ಪ್ರಯತ್ನ ಪಟ್ಟರು ದೈವದತ್ತವಾದ ಈ ಪ್ರಕೃತಿ ಮಧ್ಯದಲ್ಲಿ ಮನುಷ್ಯ ಏನೂ ನಿಲ್ಲಿಕ್ಕಾಗಲ್ಲ ಅಲ್ವಾ. ಆ ಮಧು ಯಾವುದೋ ಒಂದು ಹುಳ ಹೋಗಿ ಅದರ ಕರೆಕ್ಟಾಗಿ ಅದರಲ್ಲಿ ಎಲ್ಲಿದೆ ಮಕರಂದ ಅಲ್ವಾ, ನಮ್ಗೆ ಗೊತ್ತೇ. ಹೂವು ಮುಟ್ಟಿದಾಗ ಏನಾದ್ರು ಅಂಟಾಗತ್ತಾ? ಎಂಥದ್ದು ಇಲ್ಲ. ಆದರೆ ಅದೇ ಆ ಮಧುಪ ಹೋಗಿ ಇಳಿದಾಗ ಅದು ಎಲ್ಲಿಂದ ಮಕರಂದ ಇರುತ್ತೆ. ದೇವರ ಸೃಷ್ಟಿ ಹೇಗೋ ಜೀವಿಗಳಿಗೆ ಹೇಳ್ತಿದ್ದಾರೆ ಗುರುಜಗನ್ನಾಥದಾಸರು. ರಾಯರ ಪಾದವನ್ನ ಗಟ್ಟಿಯಾಗಿ ಆಶ್ರಯ ಮಾಡಿರಿ, ಅಲ್ಲಿರುವಂಥ ಮಧುವನ್ನ ಮಕರಂದವನ್ನ ಹೀರ್ರಿ. ಏನದು ಮಕರಂದ? ಅದೇ ಪರಮಾತ್ಮನ ನಾಮಾಮೃತ. ರಾಯರ ತುಂಬಿರೋದು ಯಾವ ಮಧು ಅಂತಂದ್ರೆ ಪರಮಾತ್ಮನ ನಾಮಾಮೃತ ಅಂತೆ. ಒಮ್ಮೆ ರಾಯರು ನಮ್ಗೆ ಅದು ಉಣಿಸಿದ್ರು ಅಂತಂದ್ರೆ ಆ ರಾಯರ ಪಾದದ ಸೇವನೆ ಮಾಡಿದ್ರಿ ಅಂತಂದ್ರೆ ಆ ಪರಮಾತ್ಮನ ಅನುಗ್ರಹ ನಿಮ್ಗಾಗುತ್ತೆ. ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ನಾತ್ರ ಕಾರ್ಯ ವಿಚಾರಣ ಅಷ್ಟೋತ್ತರ ಶತವೃತ್ತಿಂ ಸ್ತೋತ್ರಸ್ಯಾಸ್ಯ ಕರೋತಿ ಯಃ. ಯಾರು 108 ಸತಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡ್ತೀರಾ ಅವ್ರಿಗೆಲ್ಲ ಇಷ್ಟಾರ್ಥವನ್ನು ರಾಯರು ಕೊಡ್ತಾರೆ. ಸ್ವಾಮಿನ ರಾಘವೇಂದ್ರಾಖ್ಯ ಗುರುಪಾದಾಬ್ಜ ಸೇವನ ಕೃತಮಷ್ಟಾಕ್ಷರಂ ಸ್ತೋತ್ರಂ ಗುರುಪ್ರೀತಿಕರಂ ಶುಭಂ. ರಾಯರ ಅಷ್ಟಾಕ್ಷರ ಮಂತ್ರಕ್ಕೆ ಈ ರೀತಿ ಹೇಳ್ತಾ, ಸರಿ ರಾಯರ ಹತ್ರ ನಾನು ಏನು ಬಿಡಬೇಕು?
ನಮಗೆ ಗೊತ್ತಿಲ್ಲ ರಾಯರ ಹತ್ರ ಬಂದು ಏನು ಕೇಳಬೇಕು ಅಂತ. ಗುರುಜಗನ್ನಾಥದಾಸರು ಒಂದು ಮಾತು ಹೇಳ್ತಿದ್ದಾರೆ, ಇದೊಂದನ್ನು ಪ್ರಾರ್ಥನೆ ಮಾಡ್ರಿ ನಿಮ್ಗೆಲ್ಲ ಸಿಗುತ್ತೆ. ಅಹೀಶಾಂ ಶಮೀಶಂ ಸಮೀರೇಣ ಯುಕ್ತಂ ಸರೋಜಾಯತಾಕ್ಷಂ ಸುದಾಸೈಕ ಪೂಜ್ಯಂ ವದಾನ್ಯಂ ಸುಮಾನ್ಯಂ ವರೆಣ್ಯಂ ಶರಣ್ಯಂ ಗುರುಂ ರಾಘವೇಂದ್ರಂ ಸದಾಹಂ ನಮಾಮಿ. ಸ್ವಾಮಿ, ಅಹೀಶಾಂಶ ಅಂದ್ರೆ ಶೇಷಾಂಶ ನೀವು, ಸಮೀರೇಣ ಯುಕ್ತಂ ನಿಮ್ಮಲ್ಲಿ ವಾಯುದೇವರ ಸನ್ನಿಧಾನ, ರಾಘವೇಂದ್ರರೇ, ಗುರು ಮಂತ್ರಾಲಯ ಪ್ರಭುಗಳೇ ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸದಾ ಮಂದಹಾಸಂ ಸುಪೂರ್ಣೇಂದು ವಕ್ತ್ರಂ ಲಸಚ್ಛೇದಭೂಷಂ ಸ್ಮರಸ್ಯಾತಿ ದೂರಂ ನಮಸ್ಕಾಮಧೇನುಂ ಹರಂತಂ ಮನೋಮೇ ಅಘಂ ತುಂಸಿನಂ ರಾಘವೇಂದ್ರಂ ಭಜಾಮಿ. ಸ್ವಾಮಿ, ನಿಮ್ಮನ್ನು ಸ್ತುತಿ ಮಾಡಬೇಕು ಅಂತ ಬರ್ತೀನಿ, ಆದರೂ ಕೂಡ ಎಷ್ಟೊಂದು ಪಾಪಗಳು ಈ ಹೊಸಲನ್ನು ದಾಟಿ ಒಳಗೆ ಬರ್ಲಿಕ್ಕೆ ಬಿಡಲ್ಲ. ಮಂತ್ರಾಲಯಕ್ಕೆ ಎಷ್ಟೋ ಜನ ಹೋಗ್ತಾರೆ, ಹೊಸಲನ್ನು ದಾಟಿ ಒಳಗೆ ಹೋಗೋಕ್ಕಾಗಲ್ಲ. ಪ್ರತಿನಿತ್ಯ ನಡೀತಿರುತ್ತೆ. ಎಷ್ಟೋ ಜನ ನಿಜ ಮಂತ್ರಾಲಯಕ್ಕೆ ಹೋಗಿ ಹೊರಗಡೆ ಕೂತ್ಕೊಂಡು ನೋಡಬೇಕು, ಅಲ್ಲಿ ಜನಗಳನ್ನ ಕಷ್ಟ ಕೇಳಿ, ಏನು ನಡೀತಿದೆ ನಿಮ್ಮ ಜೀವನ, ಏನು ನಡೀತಿದೆ. ಒಬ್ಬೊಬ್ಬರಿಗೆ ರಾಯರನ್ನೊಂದು ರೀತಿ ಮಹಿಮೆ. ಏನು ರಾಯರ ವ್ಯಾಪಾರ ಏನು ಮಾಡ್ತಿದ್ದಾರೆ ನಾವು ಅದನ್ನು ತಿಳಿಲಿಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ಹತ್ರ ಬಂದು ಏನು ಕೇಳ್ತೀವಿ ನಾವು, ನಯಾಚೆ ಗಜೇಂದ್ರಂ ನರೇಂದ್ರಾಧಿಪತ್ಯಂ ನಯಾಚೆ ಮರತ್ವಂ ಲೋಕಾಧಿಪತ್ಯಂ ನ ಜಾಯಂ ನ ಪುತ್ರಂ ನ ಶಿಷ್ಯಾರಿ ಮನ್ನಂ ನ ಭಾಗ್ಯಂ ಗುರೋ ದೇಹಿ ಮೇ ಪಾದದಾಸ್ಯಂ. ಸ್ವಾಮಿ, ನನಗೆ ಯಾವುದೇ ನರೇಂದ್ರಾಧಿಪತ್ಯ ಬೇಡ, ನನ್ನನ್ನು ಇಂದ್ರನ್ ಮಾಡಬೇಡಿ, ನನಗೆ ಆ ಅಧಿಕಾರ ಕೊಡಬೇಡಿ, ಏನು ಬೇಕಾಗಿಲ್ಲ ನನಗೆ ಒಂದೇ ಒಂದು ಕೊಡಿ, ನಿಮ್ಮ ಪಾದ ಸೇವೆ ಒಂದು ಕೊಡಿ. ನಿಜ ರಾಯರ ಪಾದ ಸೇವೆ ಒಂದು ಬೇಕು. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಸುಮ್ಮನೆ ಹೇಳ್ತೀನಿ, ಮಠಕ್ಕೆ ಬರ್ತಾ ಇರಿ, ಪ್ರತಿ ವರ್ಷ ರಾಯರ ಆರಾಧನೆಗೆ ನಾವೇನೋ ಒಂದು ಸೇವೆ ಮಾಡ್ತಿರ್ತೀವಿ ಅನ್ಕೊಡಿ. ಮುಂದಿನ ವರ್ಷ ಬರ್ತೀವಿ, ನಾವು ಮಾಡ್ತಿರೋ ಸೇವೆ ಇನ್ನೊಬ್ರು ಮಾಡ್ತಿದ್ರು ಅನ್ಕೊಡಿ, ಎಷ್ಟು ಬೇಜಾರಾಗತ್ತೆ. ಅಯ್ಯೋ, ಪ್ರತಿ ವರ್ಷ ನಾನೇ ಹಣ್ಣು ಹೆಚ್ಚುತ್ತಿದ್ದೆ, ನಾ ಹೆಚ್ಚುತ್ತಿದ್ದ ಹಣ್ಣು ರಾಯರ ಬೃಂದಾವನ ಸ್ಪರ್ಶ ಆಗ್ತಿತ್ತು, ಈ ಸರಿ ಯಾರೋ ಹೆಚ್ಚಿಬಿಟ್ರು. ಕರೆಕ್ಟ್ ಅಲ್ಲ? ಒಂಥರ ಬೇಜಾರಾಗತ್ತೆ. ಅಯ್ಯೋ, ನಾ ಮಾಡ್ತಿದ್ದ ಸೇವೆ ತಪ್ಪು ಹೋಯ್ತೆ. ಆದರೆ ನಿಜ ರಾಯರ ಹತ್ರ ಬಂದು, ಸ್ವಾಮಿ ನೀವು ಸೇವೆಯನ್ನು ಕೊಡಿ ಅಂತ ಕೇಳ್ರಿ, ಅವ್ರು ಕೊಡೋ ಸೇವೆ ನಾವು ಮಾಡ್ಲಿಕ್ಕೂ ಆಗಲ್ಲ. ಅದಕ್ಕೆ ಇದೇ ಗುರುಜಗನ್ನಾಥದಾಸರು ರಾಯರನ್ನು ಏನಕ್ಕೆ ಕರೆದ್ರು ಗೊತ್ತಾ? ಸೇವಕನೆಲೋ ನಾನು ಧಾವಿಸಿ ಬಂದೆನು ಸೇವೆ ನೀಡಲೋ ನೀನು, ಸೇವಕನ ಸೇವೆಯನ್ನು ಸೇವಿಸಿ ಸೇವಕ ಭಾವವೀಯುವ ತಾವುಗಾಡಿಸಿ ಪೊರೆಯೋ ಧರೆಯೊಳು ಪಾವನಾತ್ಮಕ ಕಾವ ಕರುಣಿ ಬಾರೋ ಗುರು ರಾಘವೇಂದ್ರ. ಸ್ವಾಮಿ, ರಾಯರ ಹತ್ರ ಬಂದು ನಾನು ಅದು ಇದು ಅಂತ ಹೇಳಿದ್ರೆ ರಾಯರ ಖಂಡಿತ ನಮ್ಮನ್ನು ನೋಡಲ್ಲ. ಸ್ವಾಮಿ, ನಿಮ್ಮ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ, ಸೇವೆ ನೀವು ಕೊಡಬೇಕು. ಎಂತೆಂಥ ಸೇವೆಗಳು, ಯಾವ ಸೇವೆಗಳು ಅಂತಂದ್ರೆ ಲಿಸ್ಟ್ ಆಗಿರುತ್ತಲ್ಲ, ರಥೋತ್ಸವಕ್ಕೆ 10,000, ಆ ಸೇವೆಗಳಲ್ಲ. ನಿಜ ನಮ್ಮ ಮನಸ್ಸು ಅವರಲ್ಲಿ ಪರಿಪಕ್ವವಾಗಬೇಕು ಆ ಸೇವೆ. ಆ ರಥೋತ್ಸವಕ್ಕೆ 10,000 ಕೊಟ್ಟಿದ್ದೀವಿ ಅಂತಂದ್ರೆ ಎಲ್ಲ ಕಡೆ ಹಾಕ್ಬಿಟ್ಟಿರ್ತೀವಿ. ಎಷ್ಟೋ ಜನ ಬಿಲ್ಲು ಫೋಟೋ ತೆಗೆದು ಹಾಕಿರ್ತಾರೆ. ಅದೆಲ್ಲ ಸೇವೆ. ರಾಯರ ಸೇವೆ ಅಂದ್ರೆ ಏನು ಅಂತಂದ್ರೆ, ಇವಾಗ ಕಷ್ಟ. ಮುಂಚೆ ಎಲ್ಲ ಮಂತ್ರಾಲಯಕ್ಕೆ ನಿಜ ಯಾರಾದರೂ ಸದಾಚಾರವಂತ ಹೋದ್ರೆ ಅವ್ರು ಹೇಳೋರಂತೆ, ರಾಯರ ಅಭಿಷೇಕಕ್ಕೆ ನದಿಗೆ ಹೋಗಿ ನೀರು ತಂದ್ಕೊಡಿ ಮಡಿ ಉಟ್ಕೊಂಡು. ರಾಯರು ಯಾವ ಥರ ಸೇವೆ ತಗೋತಾರ ಗೊತ್ತಿಲ್ಲ. ಇವಾಗ ಒಂದು 5-6 ವರ್ಷದ ಕೆಳಗಡೆ ಅಷ್ಟು ಈಗಲೂ ನಡೀಬೋದು. ರಾತ್ರಿ ಹೊತ್ತಿದ್ರೆ ಪ್ರತಿದಿನ ಮಂತ್ರಾಲಯದಲ್ಲಿ ಏನಪ್ಪ ಸಂಪ್ರದಾಯ ಅಂತಂದ್ರೆ, ಅರ್ಚಕರು ಸಾಯಂಕಾಲ ಸ್ನಾನ ಮಾಡಿ ರಾಯ ಬೃಂದಾವನ ಸ್ಪರ್ಶ ಮಾಡ್ತಾರೆ. ರಾತ್ರಿನೇ ಎಲ್ಲ ಅಲಂಕಾರಗಳನ್ನು ತೆಗೆದು ಬಿಡ್ತಾರೆ, ರಾತ್ರಿನೇ ಎಲ್ಲ ತೆಗಿತಾರೆ. ಒಂದು 2 ನಿಯಮಗಳು. ಒಂದೇನು ಅಂತಂದ್ರೆ, ಪ್ರಾರ್ಥಕ ಕಾಲದಲ್ಲಿ ಸೂರ್ಯೋದಯ ಪೂರ್ವದಲ್ಲೇ ನಿರ್ಮಾಲ್ಯ ಎಲ್ಲ ತೆಗಿಬೇಕಂತೆ. ಸೂರ್ಯೋದಯ ಕಾಲಕ್ಕೆ ನಿರ್ಮಾಲ್ಯ ಇರಬಾರ್ದಂತೆ. ಎಲ್ಲಿ ಸೂರ್ಯೋದಯ ಕಾಲಕ್ಕೆ ದೇವರ ಮೇಲೆ ನಿರ್ಮಾಲ್ಯ ಇದೆ, ಅಲ್ಲಿ ಅಮಂಗಲ ಆಗತ್ತೆ ಅನ್ನೋದೊಂದು ನಂಬಿಕೆ. ಆ ಒಂದು ಉದ್ದೇಶಕ್ಕೆ ಹೋಗೋದು. ಮತ್ತೆ ಏನಕ್ಕೆ ಅಂತಂದರೆ, ಎಷ್ಟೋ ಜನರು ರೋಗಾರ್ಥಿಗಳಲ್ಲಿ ನಿಂತಿರ್ತಾರೆ. ಇವಾಗ ಈಗಲೂ ಇದೆ, ಅದೇ ತುಂಬ ಜನ ಗೊತ್ತಿಲ್ಲ. ಈಗಲೂ ರಾತ್ರಿ ಹೊತ್ತು ರಾಯರ ಬೃಂದಾವನದ ಆ ಪಾದೋದಕ ಇಟ್ಟಿರ್ತಾರೆ, ಗಂಧೋದಕ, ಅದನ್ನು ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದು ನಿಂತಿರ್ತಾರೆ. ಸತ್ಯ, ಕ್ಯಾನ್ಸರ್ ರೋಗ ಪರಿಹಾರ ಆಗಿದೆ. ಎಷ್ಟು ರೋಗಗಳು, ಚರ್ಮ ರೋಗ ತೊನ್ನಾಗುತ್ತಲ್ಲ, ಆ ತೊನ್ನು ಪರಿಹಾರ ಆಗಿದೆ ಎಷ್ಟೋ ಜನರಿಗೆ ಕೇವಲ ರಾಯರ ಪಾದೋದಕದಿಂದ. ಅದು ಏನು ಶಕ್ತಿ ಇದೆಯೋ ಆ ಪಾದೋದಕದಲ್ಲಿ. ನಮ್ಮ ಮನೆ ನಲ್ಲಿದು ನೀರೇ, ಅಲ್ಲಿರೋದು ನೀರೇ, ಆದರೆ ಆ ರಾಯರ ಸ್ಪರ್ಶ ಆಗ ನೀರು ಅಮೃತ ಆಯಿತು.
ಅದಕ್ಕೆ ಗುರುಜಗನ್ನಾಥದಾಸರು ಹೇಳ್ತಾರೆ, ನಿಮ್ಗೆ ಕಷ್ಟ ಬಂತ ಒಂದು ಪರೀಕ್ಷೆ ಮಾಡಿರಿ, ಒಂದು ಲೋಟ ನೀರು ತಗೊಳ್ಳಿ, ಅದ್ರ ಮೇಲೆ ಕೈ ಇಟ್ಟು ಶ್ರೀರಾಘವೇಂದ್ರ 108 ಸರಿ ಜಪ ಮಾಡಿ, ಆ ನೀರು ಕುಡೀರಿ, ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ರಿ, ನಿಮ್ಗೆ ಜ್ವರ ಇತ್ತ ಏನಿತ್ತು ನೀವು ನಿಜ ನಂಬಿಕೆಯಿಂದ ಮಾಡ್ರಿ, ಜ್ವರ ಹೋಗ್ಲಿಲ್ಲ ಅಂದ್ರೆ ನೋಡಿ ಅಂತ ಹೇಳ್ತಾರೆ. ಆ ಸಾಮರ್ಥ್ಯ ರಾಯರಿದೆ ಅಂದ್ರು. ಸರಿ, ಕಣ್ಣು ಉರಿತಾ ಇದೆ, ಮಂಜು ಮಂಜಾಗ್ತಿದೆ, ರಾಯರ ಸ್ತೋತ್ರ ಹೇಳಿ ಆ ನೀರನ್ನ ಕಣ್ಣಿಗೆ ಹಚ್ಕೊಳ್ಳಿ, ರಾಯರೇ ವಾಸಿ ಮಾಡ್ತಾರೆ. ಈ ನಂಬಿಕೆ ನಮ್ಗಿರ್ಬೇಕು, ಈ ನಂಬಿಕೆ ನಮ್ಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಘನಾನಂದ ಸಾರಂ ನವಾಂಬೋಧಿ ನೀಲಂ ಮರಾರಾತಿ ಮಿತ್ರಂ ತ್ರಿಲೋಕಿ ಶರಣ್ಯಂ ಪರಾಭೂತ ಶೋಕಂ ಸುರಾರಾತಿ ಜಾತಂ ರಮಾನಾಥ ಪೋತಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ನಮಸ್ಯಾಮಿ ನಿತ್ಯಂ ನಮಸ್ಯಾಮಿ ನಿತ್ಯಂ ನಮಸ್ಯಾಮಿ ನಿತ್ಯಂ ನಮಸ್ವಾಮಿ ನಿತ್ಯಂ. ರಾಯರನ್ನ ಯಾರು ನಿಜ ಶರಣಾಗ್ತೀರಾ ಎಂಥ ವೈಭವವನ್ನು ಕೊಡ್ತಾರೆ ರಾಯರು ಅಂತಂದ್ರೆ ನಾವು ಹೇಳಲಿಕ್ಕಾಗಲ್ಲ. ರಾಯರ ವೈಭವ ಸ್ತೋತ್ರವನ್ನು ಮಾಡ್ತಾರೆ, ಹೇಳ್ತಾರೆ, ವೃಂದಾವನಸ್ತವರ ವೃಂದಾರ ಕೇಂದ್ರ ಶುಭ ವೃಂದೈಕದಾನ ನಿಪುಣ ಬೃಂದಾವನಾರ್ಚಕ ಸುಬೃಂದಾ ವಿಹಾರಿತ ವೃಂದಾರ ಕಾಂಕ್ಷಯುತ ಭೋಂ ವೃಂದಾರ ಕೈಕರತ ವೃಂದಾರ ಕಾಪ್ತ ಜನ ವೃಂದೈವನೈಕ ನಿರತ ಬೃಂದಾವಬೋಧ ಸುಖ ಮಂದಾರ ವೃಕ್ಷ ನಿಭ ವಂದೇಹಮೇತವ ಪದಂ. ರಾಯರು ಎಂಥವರು, ಇದನ್ನ ಅರ್ಥ ಚಿಂತನೆ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ರಾಯರನ್ನು ಯಾವ ರೀತಿ ಸ್ತುತಿ ಮಾಡಿದ್ದಾರೆ ಒಂದೆರಡು ಪದ್ಯ ಹೇಳ್ತೀನಿ ಕೇಳಿ. ಕುಷ್ಟಾದಿ ರೋಗತತಿ ಪಿಷ್ಟೀಕೃತಾಮಲ ಸದಾ ಬದ್ಧ ಸಾಂದ್ರ ವಿಭವ ವ್ಯಾಗ್ರಾಹಿ ದೃಷ್ಟ ನೃಪ ದುರ್ಜಾತ ವೃಶ್ಚಿಕ ಮುಖಾನಿಷ್ಟ ನಾಶ ಚತುರ ನಿಷ್ಠೀವನೇನ ತವ ಕಷ್ಟಾವಳಿಂ ಮಮ ಭವಾಂದಿಂ ಚ ಮೋಚಯ ಗುರೋ ಇಷ್ಟಾರ್ಥದೋಸಿ ಪರಿಶಿಷ್ಟೋ ಗಪಾಲನ ಸಮರ್ಥೋಸಿ ಕೀರ್ತಿ ಮಹಿಮಾನ್. ರಾಯರನ್ನು ಯಾರು ಸ್ತುತಿ ಮಾಡ್ತಾರೆ ಅವರಿಗೆ ಕುಷ್ಠಾದಿ ರೋಗಗಳನ್ನು ಕರೀತಾರಂತೆ, ತೊನ್ನು ರೋಗಗಳನ್ನು ಕರೀತಾರಂತೆ, ದಡ್ಡನಾಗಿದ್ದರೆ ನಮಗೆ ಬುದ್ಧಿಯನ್ನು ಕೊಡ್ತಾರಂತೆ. ಲೋಕದಲ್ಲಿ ವ್ಯಾಘ್ರಗಳು ಹೊಂದಿವೆ, ಪ್ರಾಣಿಗಳು. ಇವತ್ತು ನಮ್ಗೆ ಯಾವ ಪ್ರಾಣಿಗಳು ಕಾಣಿಸಲ್ಲ. ಯಾವ್ದ ಪ್ರಾಣಿಗಳು ಅಂದ್ರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಸಿಂಹ ಹುಲಿಗಳೇ, ನಮ್ಮನ್ನು ತಿನ್ನಬೇಕು ಅಂತ ಕಾಯ್ತಿರ್ತಾರೆ. ಒಂದು ಚೂರು ನಾವು ಉದ್ಧಾರ ಆಗಬೇಕು ಅಂತಿದ್ರೆ ಎಷ್ಟು ಹಿಂಸೆ ಮಾಡ್ತಾರೆ ಅಂತಂದ್ರೆ, ಓಹ್ ಇವನಿದ್ ಮಾಡ್ಬಿಟ್ನಾ, ಒಳ್ಳೆ ರೀತಿ ಮಾಡಿದಾನೆ ಅಂತ ಒಬ್ರು ಹೇಳೋದು. ಕಷ್ಟಪಟ್ಟ ಆದ ಎಲ್ಲೋ ಯಾರೋ ತಲೆ ಬೋಳ್ಸಿದ್ದಾನೆ, ಇದೇ ಮಾತು. ಒಂಚೂರು ಚೆನ್ನಾಗಿದ್ದಾನೆ ಅಂತಂದ್ರೆ ರಾಯರು ಹೇಳ್ತಾರೆ, ಇಂಥ ದುಷ್ಟ ವ್ಯಾಘ್ರಗಳನ್ನ ದೂರ ಇಡಬೇಕು ಅಂದ್ರೆ ರಾಯರನ್ನು ಹಿಡಿಬೇಕಂತ. ರಾಯರ ನೀವು ಒಬ್ರು ಇದ್ದೀರಾ ಅಂತಂದ್ರೆ ಆ ದುಷ್ಟತನಗಳೆಲ್ಲ ದೂರ ಹೋಗುತ್ತಂತೆ. ಭವವನ್ನೇ ದಾಟಿಸ್ತಾರಂತೆ, ಭವ ಸಮುದ್ರವನ್ನೇ ದಾಟಿಸ್ತಾರಂತ, ಅಂತ ಶಕ್ತಿ ಇದೆ ಅಂತ. ಎಲ್ಲ ಇಷ್ಟಾರ್ಥಗಳನ್ನು ಕೊಟ್ಟು ಕೀರ್ತಿಯನ್ನು ಕೊಟ್ಟು ಉದ್ಧಾರ ಮಾಡ್ತಾರಪ್ಪ ಈ ಮಹಿಮರು ಅಂತ ಹೇಳ್ತಾರೆ. ತೀರ್ಥೀಕೃತಾತ್ಮ ಸುಖ ತೀರ್ಥೋರು ಶಾಸ್ತ್ರ ಮುಖ ತೀರ್ಥಾಬ್ಧಿಮಗ್ನ ಹೃದಯ ತೀರ್ಥಾದನಿಷ್ಠಹರ ತೀರ್ಥಾಪ್ತ ಮೋಕ್ಷ ಸುಖ ತೀರ್ಥ ಸ್ವರೂಪ ಮಹಿತ ತೀರ್ಥೋರು ಭಾಸಿತ ಸುತೀರ್ಥಾತ್ಮ ಭಾವ ಪರ ತೀರ್ಥಾರ್ಥಿನಾಳ ಚತುರ ತೀರ್ಥ ಮರಾಳಿವರ ತೀರ್ಥಾಂಗ್ರಿ ಭಕ್ತಿಯುತ ಭೋಪಾಯಿ ಮಾಂ ಗುರುವರ ನಕ್ಷತ್ರ ರೂಪದರ ನಕ್ಷತ್ರ ಹಾರಯುತ ನಕ್ಷತ್ರ ಪಾಲ ವರದ ನಕ್ಷತ್ರ ಲೋಲ ಪರ ನಕ್ಷತ್ರಧಾರಿ ಸಕ ನಕ್ಷತ್ರ ದಾನ ನಿಪುಣ ನಕ್ಷತ್ರ ವಂದ್ಯ ವರ ನಕ್ಷತ್ರ ಪಾಶಹರ ನಕ್ಷತ್ರ ವಾಹನ ಗುರೋ ನಕ್ಷತ್ರ ನಂದಕರ ನಕ್ಷತ್ರ ಸಾಲ ಮಮ ನಕ್ಷತ್ರ ಪಾಶು ದಿಶವೋ ಶ್ರೀ ರಾಘವೇಂದ್ರ ಗುರುಪಾದಾಂಬುಜ ದ್ವಿತೀಯ ಸೌಗಂಧ್ಯ ಸಾರ ಮಧುಪಾ ಸ್ವಾಮಿ ಬುದಾಡಿ ಗುರು ರಾಜಾಯಮಾನ ಗುರುಪಾದಾಬ್ಜ ಭಕ್ತ ಭರಿತಃ ಪಾರಾಯಣಾರ್ಥಮಖಿಲ ಮಖಿಲಾರಾಧನಾರ್ಹ ಗುರು ರಾಜಸ್ಯ ವೈಭವಯುತಂ ಸೌಭಾಗ್ಯ ಸೌಖ್ಯ ಧನ ಧಾನ್ಯಾದಿವರ್ಧಕಮಿದಂ ಸ್ತೋತ್ರ ಮಾವಿರಕರೋತ್. ಭಜನಾ ಮಂಡಿಯವರು ಇದನ್ನು ಹಾಡಬೇಕು. ಅಶ್ವದಾಟಿಯಲ್ಲಿ ಮಾಡಿದ್ದಾರೆ. ಖಂಡಿತ ಕಷ್ಟ ಇಲ್ಲ, ಎಲ್ಲರೂ ಹಾಡಿದ್ದೇ ಹಾಡ್ತೀವಿ. ಗುರುಜಗನ್ನಾಥದಾಸರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ನೀವು ಹಾಡ್ಲಿಕ್ಕೆ ಶುರು ಮಾಡಿದ್ರೆ ನಾಳೆ 10,000 ಜನ ಹಾಡ್ತಾರೆ. ಅವಾಗ ನಾವು ಒಂದಿನೋ ಹೇಳಿದಕ್ಕೆ ಪ್ರಯೋಜನ.
ತುಂಬ ರಾಯರಲ್ಲಿ ಭಕ್ತಿಯನ್ನು ಮಾಡ್ತಾರೆ ಗುರುಜಗನ್ನಾಥದಾಸರು. ಅದ್ಭುತವಾಗಿ ಒಂದು ಉಪದೇಶವನ್ನು ಮಾಡಿದ್ದಾರೆ. ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ. ಗುರುಜಗನ್ನಾಥದಾಸರು ನಮಗೆ ಮಾಡ್ತಿರುವಂಥ ಉಪದೇಶ. ರಾಯರನ್ನ ನಂಬಿ ಕೆಟ್ಟವರಾದವ್ರು ಯಾರಿಲ್ಲಂತೆ. ಏಕಾದಶಿ ಉಪವಾಸ ಮಾಡಿ ಸತ್ತ ಇವನು ಅಂತ ಯಾರು ಇದ್ದರೆ ತೋರಿಸಿ ಅಲ್ವಾ. ಆದರೆ ಏಕಾದಶಿ ಮಾಡಿದ್ರೆ ಏನಾಗೋಗುತ್ತೆ? ಏನೂ ಆಗಲ್ಲ. ಜೀವ ಹೋದ್ರೆ ಒಳ್ಳೇದೇ. ಹರಿದಿನ ಉಪವಾಸ ಮಾಡಿ ಸತ್ತ ಅಂತ ಹೇಳ್ತಾರೆ ನೋಡಿ. ಏಕಾದಶಿ ಎಷ್ಟು ನಿಷ್ಠೆ ಇತ್ತು, ಉಪವಾಸ ಮಾಡಿ ದೇವ್ರ ಸ್ಮರಣೆ ಮಾಡಿ ಹೋದ ಅಂದ್ರೆ ಅವನೇ ಪುಣ್ಯಾತ್ಮ. ನಮಗೆ ಭಯ, ದೇವರಿಗಾಗಿ ಒಂದು ತುತ್ತು ಊಟ ಬಿಡಕ್ಕೆ ನಮಗೆ ತಾಕತ್ತಿಲ್ಲದೆ ಇರೋರು ಇನ್ನು ಯಾವ ವೈರಾಗ್ಯ ನಮಗೆ ಬಂತು? ಯಾವ ವೈರಾಗ್ಯವೂ ಇಲ್ಲ. ಬುರುಡೆ ಹೇಳ್ತೀವಿ ಅಷ್ಟೇನೆ, ವೈರಾಗ್ಯ ವೈರಾಗ್ಯ ದೇವರಿಗಾಗಿ. ಅದಕ್ಕೆ ಅವ್ರು ಹೇಳ್ತಾರೆ, ರಾಯರನ್ನು ದೃಢವಾಗಿ ನಂಬಿ ಏನು ಚಿಂತೆ ಮಾಡಬೇಡಿ. ಅದು ಆ ಕಷ್ಟ ಇದೆ, ಈ ಕಷ್ಟ ಇದೆ, ಏನು ಚಿಂತೆ ಮಾಡಬೇಡಿ. ರಾಯರಿದ್ದಾರೆ ಅಂತ ದೃಢವಾಗಿ ನಂಬಿ ಅವರೊಬ್ಬರು ಕಾಪಾಡ್ತಾರೆ. ರಾಯರನ್ನ ನಂಬಿ ಕೆಟ್ಟವ್ರು ಯಾರಿಲ್ಲ. ರಾಯರನ್ನ ನಂಬದೇ ಕೆಟ್ಟವರಿದ್ದಾರೆ. ಯಾರು ರಾಯರನ್ನು ತಿರಸ್ಕಾರ ಮಾಡಿದ್ದಾರೆ ಅವ್ರು ಕೆಟ್ಟಿದ್ದಾರೆ ಹೊರತು ರಾಯರನ್ನು ನಂಬುದವ್ರು ಯಾವತ್ತೂ ಕೆಟ್ಟಿಲ್ಲ. ರಾಯರನ್ನು ನಂಬಿ ಅಂತ ಒಂದೆರಡು ಘಟನೆ ಹೇಳ್ತಾರೆ. ಜಲಧರ ದ್ವಿಜವರಗೆ ತಾನೇ ಒಲಿದು ಸುಲಭ ಮುಕುತಿಯ ನಿತ್ತನು. ಓ ಜಲಧರ ದ್ವಿಜವರಗೆ ತಾನೇ ಒಲಿದು ಸುಲಭ ಮುಕುತಿಯ ನಿತ್ತನು. ಚಲುವ ಸೂತನ ಪಡೆದ ಲಲನೆಗೆ ಸ್ವರದಿಂದ, ಚಲುವ ಸುತನ ಪಡೆದ ಲಲನೆಗೆ ಸ್ವರದಿಂದ, ಪುಲಿನ ಗರ್ತದಿ ದಿವ್ಯ ಜಲವನಿತ್ತವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ. ರಾಯರು ಇದ್ದ ಕಾಲಕ್ಕೆ ಈ ಚಿತ್ರದುರ್ಗದವರು ಒಬ್ಬರು ದಂಪತಿಗಳು ತಮ್ಮ ಮಗನನ್ನು ಕರ್ಕೊಂಡು ರಾಯರ ಹತ್ರಕ್ಕೆ ಬಂದರು. ಸ್ವಾಮಿ, ನನ್ನ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸೋಣ ಅಂತಂದರೆ ಅವನ ಬುದ್ಧಿ ಅಷ್ಟು ಸರಿ ಇಲ್ಲ, ನೋಡಲಿಕ್ಕೆ ಯಾಕೋ ಸ್ವಲ್ಪ ಈ ಬುದ್ಧಿಮಾಂದ್ಯನ್ ಅಂತಿದ್ದಾನೆ, ಸ್ವಲ್ಪ ಅಂಗವೈಕಲ್ಯ ಬೇರೆ ಇದೆ, ಇವನನ್ನು ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ, ನೀವೇ ಉದ್ಧಾರ ಮಾಡಬೇಕು ಅಂತ ರಾಯರ ಮುಂದೆ ಹಾಕ್ಬಿಟ್ರು. ಅವನು ರಾಯರು ಹೇಳಿದ್ರು, ಚಿಂತೆ ಮಾಡಬೇಡಿ, ಇವನು ನನ್ನೊಟ್ಟಿಗೆ ಇರಲಿ, ಇವನು ಬೆಳೆದು ದೊಡ್ಡವನಾದ್ಮೇಲೆ ಇವನ್ನ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ, ಏನು ಚಿಂತೆ ಮಾಡಬೇಡಿ. ಅವರಂದರು, ಎಷ್ಟೋ ವರ್ಷಗಳಾದ ಮೇಲೆ ನಿಮ್ಮ ಅನುಗ್ರಹದಿಂದ ಒಂದು ಸಂತಾನ ಆಯಿತು, ಆ ಸಂತಾನ ಹೀಗೆ ಆಗೋಯ್ತಲ್ಲ, ನನಗಿನ್ನು ಮಕ್ಕಳಿಲ್ಲ, ಏನು ಮಾಡಬೇಕು, ಯಾರು ನಮ್ಮನ್ನು ಕಾಪಾಡ್ತಾರೆ, ಮುಂದೆ ನಮ್ಮ ಗತಿ ಏನು, ನೀವೇನು ಚಿಂತೆ ಮಾಡಬೇಡಿ, ಈ ಮಗನನ್ನು ಬಿಟ್ಟು ಹೋಗಿ ಆಯಿತಾ, ಮುಂದೆ ಎಲ್ಲ ಒಳ್ಳೇದಾಗಲ್ಲ ಅಂತ ಹೇಳಿ ತಿಳಿಸ್ಬಿಟ್ರು. ಇವಾಗ ಬಂದ, ಇವನಿಗೆ ಏನು ಮಾಡಲಿಕ್ಕೂ ಶಕ್ತಿ ಇಲ್ಲ. ರಾಯರು ಪ್ರತಿ ದಿವಸ ಆ ಪರಮಾತ್ಮನಿಗೆ ನಿವೇದಿತವಾದ ಜಲವನ್ನು ಅವನು ಕುಡಿಸೋರು, ದೇವರ ನೈವೇದ್ಯದ ನೀರು ಕೊಡೋರು. ಪ್ರತಿದಿನ ನಾವು ದೇವರ ನೈವೇದ್ಯ ಮಾಡ್ತೀವಲ್ಲ, ಹಣ್ಣು ಇಡ್ತೀವಿ, ಏನೋ ಒಂದು ಇಡ್ತೀವಿ ಮನೆಯಲ್ಲಿ, ನಿಜ ಒಂದು ಲೋಟ ನೀರಿಡಬೇಕಂತ, ನೀರಿಡದೆ ನೈವೇದ್ಯ ಮಾಡಬಾರ್ದಂತ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಾಗ ಎಲೆ ಹಾಕೋಕ್ಕಿಂತ ಮುಂಚೆ ನೀರು ಹಾಕಿ ಆಮೇಲೆ ಎಲೆ ಹಾಕ್ಬೇಕಂತೆ. ನಾವು ಎಲೆ ಹಾಕ್ಬಿಡ್ತೀವಿ, ಎಲೆ ಒರೆಸ್ಕೊಳ್ಳೋಕೆ ನೀರು ಬಂದಿಲ್ಲ ಅಂತ ಹೇಳ್ತೀವಿ. ಆದರೆ ಶಾಸ್ತ್ರ ಏನು ಹೇಳ್ತಿದೆ ಗೊತ್ತಾ, ಮೊದಲು ನೀರು ಕೊಟ್ಟು ಊಟ ಕೊಡಿಸ್ಬೇಕು ಅಂತ ಶಾಸ್ತ್ರ ಹೇಳ್ತಿದೆ. ಹಾಗೆ ದೇವರ ನೈವೇದ್ಯಕ್ಕೆ ನೀರಿಡದೆ ಏನಾದ್ರು ನೈವೇದ್ಯ ಮಾಡಿದ್ರೆ ಮಹಾಪಾಪ ಅಂತೆ. ಮುಂದೆ ಅದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ, ನಮ್ಮ ದೇಹದಲ್ಲಿ ನಾವೇ ಕ್ರಿಮಿಯಾಗಿ ನಮ್ಮ ದೇಹವನ್ನು ತಿನ್ಬೇಕಂತೆ. ಸ್ವಮಾಂಸ ಭಕ್ಷಣದ ಪಾಪ ಬರುತ್ತಂತೆ ನೀರು ಇಲ್ಲಿಲ್ಲ ಅಂದರೆ. ರಾಯರು ಏನು ಮಾಡ್ತಿದ್ರು, ಪ್ರತಿದಿನ ಮೂಲರಾಮ ದೇವರಿಗೆ ನಿವೇದಿತವಾದ ನೀರನ್ನು ಅವನು ಕುಡಿಸೋರಂತೆ. ಸರಿ, ಇದೇ ರೀತಿ ಆಗ್ತಿತ್ತು. ಸ್ವಲ್ಪ ದಿನಕ್ಕೆ ಅವನಿಗೆ ಸ್ವಲ್ಪ ಚೇತರಿಕೆ ಆಯಿತು, ಸ್ವಲ್ಪ ಹೇಳಿದ ಕೆಲಸ ಮಾಡೋ ಹಾಗಾಯಿತು. ರಾಯರು ಹೇಳದಂತೆ, ಒಂದು ಕೆಲಸ ಮಾಡು, ನೀನು ಆ ಪಾಠ ಬರಲ್ಲ ಈ ಪಾಠ ಬರಲ್ಲ ಅಂತ ಬೇಸರ ಮಾಡ್ಕೋಬೇಡ. ಆ ಹುಡುಗರು ಓದ್ತಿದ್ದಾರೆ, ನಂಗೆ ಓದ್ಲಿಕ್ಕೆ ಆಗ್ತಿಲ್ಲ ಅಂತ ಯಾವ ಜನ್ಮದ ಪ್ರಾರಂಭವೂ ಗೊತ್ತಿಲ್ಲ, ನಿನಗೊಂದು ಉತ್ತಮ ಸೇವೆ ಕೊಡ್ತೀನಿ, ಅದನ್ನು ಮಾಡು ಅನ್ನೋದಂತೆ. ಸರಿ ಸ್ವಾಮಿ, ನೀವು ಏನು ಹೇಳ್ತೀರಾ ಅದು ಮಾಡ್ತೀನಿ, ಇವತ್ತು ನನ್ನ ಈ ಪರಿಸ್ಥಿತಿಗೆ ಒಂಚೂರು ಚೇತರಿಕೆ ಆಗ್ತಿದ್ದೀನಿ ಅಂದ್ರೆ ನೀವು ಕಾರಣ, ನೀವು ಏನು ಹೇಳ್ತೀರೋ ಅದು ಮಾಡ್ತೀನಿ ಅಂದ.
ನಾವು ಪ್ರತಿದಿನ ಊಟ ಆದಮೇಲೆ ನಮ್ಮ ಕೈ ತೊಳಿಬೇಕು. ನನ್ನ ಕೈಗೆ ನೀರು ಹಾಕಬೇಕು. ಬಂದು ನೀನು ಮಡಿ ಉಟ್ಕೊಂಡು, ಯಾಕಂದ್ರೆ ಮಡಿ ಉಟ್ಕೊಂಡಿದ ತಕ್ಷಣ ಎಲ್ಲರೂ ಹೋಗಿ ದೇವ್ರ ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವನಿಗೆ ಹೇಳಿದ್ರು, ನೀವು ಒಂದು ಕೆಲಸ ಮಾಡು, ಮಡಿ ಉಟ್ಕೊಂಡು ಕಾಯ್ತಿರೋ, ನಾವು ಭಿಕ್ಷೆ ಸ್ವೀಕಾರ ಮಾಡೋ ತನಕ ಇದ್ದು ಆಮೇಲೆ ನಾವು ಊಟ ಆದ್ಮೇಲೆ ನಮ್ಮ ಕೈಗೆ ನೀರು ಹಾಕಿ ನಮ್ಮ ಕಾಲು ತೊಳೆದು ನಮ್ಮ ಪಾದವನ್ನು ಉಳಿಸಿ, ಇಷ್ಟೇ ನಿನ್ನ ಕೆಲಸ. ಇದಕ್ಕೆ ನಿನಗೆ ಏನು ಬೇಕೋ ಸಂಬಳ ಕೊಡ್ತೀನಿ ನಾನು ಅಂತಂದು. ಪ್ರತಿದಿನ ಹೀಗೆ ಬೆಳಗ್ಗೆ ಅವನೇನು ಮಾಡ್ದ ಅದನ್ನ ಇನ್ನೂ ಅಭಿವೃದ್ಧಿ ಪಡಿಸ್ಕೊಂಡ. ರಾಯರ ಶೌಚಾಲಯಗಳಿಗೆ ಹೋಗಿ ಬಂದರೆ ರಾಯರ ಪಾದಕ್ಕೆ ನೀರು ಹಾಕದಂತೆ. ಏನು ಪುಣ್ಯವಂತರಿ, ಎಷ್ಟು ಜನಕ್ಕೆ ಸಿಗ್ತ ರಾಯರ ಪಾದವನ್ನು ಸ್ಪರ್ಶ ಮಾಡುವಂಥದ್ದು. ದಡ್ಡ ಆದ್ರೂ ಪರವಾಗಿಲ್ಲ, ರಾಯರ ಪಾದ ಸಿಗುತ್ತೆ ಅಂದ್ರೆ ದಡ್ಡನೇ ಆಗೋಣ. ಯಾಕಂದ್ರೆ ಅಂಥ ಪಾದ ಹುಡುಕಿದ್ರೆ ಸಿಗತ್ತೆ, ಅಂಥ ಪಾದ ಅದು. ಆ ಪಾದಕ್ಕೆ ನೀರು ಹಾಕ್ತಿದ್ದ. ಆ ಪಾದ ತಾನೇ, ಅವನಿಗೇನು ಗೊತ್ತಿಲ್ಲ, ತಾನೇನು ಹುಟ್ಟು ಬಟ್ಟೆ ಇತ್ತು ಅದನ್ನು ಒರೆಸ್ತಾ ಇದ್ದ. ರಾಯರ ಪಾದಕ್ಕೆ ತನ್ನ ತಲೆಯನ್ನು ಇಡ್ತಿದ್ದ. ರಾಯರು ಪ್ರತಿದಿನ ಆಗ್ಲಿ ಅಂತ ಅನುಗ್ರಹ ಮಾಡ್ತಿದ್ರು. ಇದೇ ರೀತಿ ಆಯಿತು. ಪ್ರತಿದಿನ ನೋಡ್ತಿದ್ದ. ಎಷ್ಟು ಜನ ರಾಯರ ಹತ್ರ ಬರೋರು, ಎಷ್ಟು ಅನುಗ್ರಹ ಆಗೋದು, ಏನು ಪುಣ್ಯ ಅವನಿಗೆ. ರಾಯರ ವಿಚಾರಧಾರೆಗಳನ್ನೆಲ್ಲ ತಿಳಿದಿದ್ದ. ರಾಯರು ಬೆಳಿಗ್ಗೆ, ರಾಯರಿಗೆ ನಿದ್ದೆನೇ ಇಲ್ಲ ಅಂತ ಅನ್ಕೊಳ್ಳಿ, ಆದರೂ ಕೂಡ ಲೋಕ ವಿಡಂಬನೆಯಂತೆ ಅವರು ಮಲಗದಂತೆ ನಟನೆ ಮಾಡ್ತಿದ್ರು. ಮಲಗ್ತಿದ್ರೆ ರಾಯರು ಹೊರಳುತ್ತಿದ್ರೆ ತಾನು ಎದ್ದು ನೋಡೋವನಂತೆ, ರಾಯರು ಎದ್ರ ಅಂತ. ಯಾಕಂದ್ರೆ ರಾಯರ ಸೇವೆ ಮಾಡಲಿಕ್ಕೆ ಅಂತ ಕಾತರನಾಗಿದ್ದ. ನಾವು ನಿಜ ಆ ರೀತಿ ಆಗಬೇಕಂತ. ರಾಯರ ಸೇವೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೆ ಮಾಡಬೇಕು. ಇವತ್ತೆಲ್ಲ ಕಮ್ಮಿ ಆಗೋಗಿದೆ. ನಿಮ್ಮ ಹಿರಿಯರು ನೋಡ್ರಿ, ಅಜ್ಜಿನೋ ತಾತನೋ ಅಥವಾ ತಾಯಿನೋ, ಕಷ್ಟ ಬಂದ ತಕ್ಷಣ ರಾಯರ ಮಠಕ್ಕೆ ಹೋಗ್ಬೇಕು, ಪ್ರದಕ್ಷಿಣೆ ಹಾಕ್ಬೇಕು. ಇವತ್ತು ನಾವೆಲ್ಲ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಜ ಅಂಥ ಶ್ರದ್ಧೆ ಇರಬೇಕು. ಅವನು ಹಾಗೆ ಮಾಡ್ತಿದ್ದ. ಹೀಗೆ ಆಯಿತು, ಸ್ವಲ್ಪ ಬೆಳವಣಿಗೆ ಆಯಿತು. ಬೆಳೆಯೋಷ್ಟರಲ್ಲಿ ಅವನಿಗೆ ಅಂಗವೈಕಲ್ಯವೂ ಸರಿ ಹೋಗಿದೆ, ಈ ಬುದ್ಧಿಮಾಂದ್ಯತನವೂ ಹೊರಟೋಗಿದೆ. ತುಂಬ ಚೆನ್ನಾಗಾಗ್ಬಿಟ್ಟಿದ್ದಾನೆ. ಆದರೆ ವಿದ್ಯೆ ಇಲ್ಲ. ರಾಯರ ಸೇವೆ ಮಾಡ್ಕೊಂಡಿದ್ದ ಅಷ್ಟೇನೆ, ಏನು ಓದಿಲ್ಲ ಬರೆದಿಲ್ಲ. ರಾಯರ ಮಠದಲ್ಲೂ ಅಷ್ಟೇನೆ, ಎಷ್ಟೋ ಜನ ಓದಿರಲ್ಲ, ಏನು ಮಾಡಿರಲ್ಲ, ಆದರೆ ಲೌಕಿಕ ಜ್ಞಾನ ನೋಡ್ರಿ ಎಷ್ಟು ಜ್ಞಾನ ಇರುತ್ತೆ ಅಂದರೆ ಓದಿರೋರಿಗಿಂತ ಚೆನ್ನಾಗಿ ಜ್ಞಾನ ಇರುತ್ತೆ. ರಾಯರ ಮಂತ್ರಾಕ್ಷತೆ ಅವರ ಹಸ್ತದ ಫಲ, ಅದನ್ನು ರಾಯರು ಕೊಡ್ತಾರೆ. ಅವನಿಗೂ ಹಾಗೆ ಆಯಿತು. ಏನು ಎಷ್ಟೋ ಜನ ರಾಯರ ಹತ್ರ ಬಂದು ಕಷ್ಟ ಕೇಳಬೇಕು, ಇವನ ಹತ್ರ ಬಂದು ಕೇಳೋದಂತೆ. ನಾನು ರಾಯರ ಹತ್ರ ಇದು ಕೇಳಬೇಕಂತಿದ್ದೀನಿ. ಏನು ಚಿಂತೆ ಮಾಡಬೇಡಿ, ರಾಯರು ನಡ್ಕೊಂಡು ಹೋಗಿರ್ತಾರಲ್ಲ ಕೆಸರಲ್ಲಿ, ಆ ಮಣ್ಣನ್ನು ತೊಗೊಂಡು ಮನೆಗೆ ಹೊರಟೋಗಿ ಅದು ಉದ್ಧಾರ ಮಾಡುತ್ತೆ ಅನ್ನೋದಂತೆ. ಇವನು ಆಡಿದ ಮಾತು, ರಾಯರ ಬಗ್ಗೆ ಆಡಿದ ಮಾತು ಸತ್ಯ ಆಗ್ತಿತ್ತಂತೆ. ಯಾಕಂದ್ರೆ ರಾಯರಲ್ಲಿ ಅಷ್ಟು ನಂಬಿಕೆ. ಸರಿ, ಇಷ್ಟೆಲ್ಲ ಆಯಿತು. ಮದುವೆ ವಯಸ್ಸಾಯಿತು. ರಾಯರು ಅಂದ್ರಂತೆ, ನೋಡು ನಿಮ್ಮ ಅಪ್ಪ ಅಮ್ಮ ಇನ್ನೇನು ಬರ್ತಾರೆ ಅಂತ ಕಾಣುತ್ತೆ. ಅವ್ರ ಅಪ್ಪ ಅಮ್ಮ ಬಂದರು, ಕೇಳೋದಂತೆ. ಮಗನನ್ನು ನೋಡಿ ಆಶ್ಚರ್ಯ ಆಯ್ತಂತೆ. ಶುಂಡನಾದಂಥ ಮಗ, ಅಂಗವೈಕಲ್ಯ, ಬುದ್ಧಿಮಾಂದ್ಯ ಇರುವಂಥ ಹುಡುಗ ಇವತ್ತು ತುಂಬ ಚೆನ್ನಾಗಿದ್ದಾನೆ. ಒಳ್ಳೆ ಲಕ್ಷಣವಂತ ತೇಜಸ್ ಬಂದಿದೆ ಅವನ ಮುಖದಲ್ಲಿ, ಬ್ರಹ್ಮ ವರ್ಚಸ್ ಕಾಣಿಸ್ತಾ ಇದೆ. ಸ್ವಾಮಿ, ನನ್ನ ಮಗನನ್ನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ನನ್ನ ಮಗನಿಗೆ ಮದುವೆ ಮಾಡೋಣ ಅಂತ ಅನ್ಸಿದೆ ಅಂದ್ರಂತೆ. ನೋಡಿ, ಆ ಮಗ ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಾರು ಅವನನ್ನು ನೋಡಲ್ಲ, ಅಂಥವನಿಗೆ ಮದುವೆ ಮಾಡುವಂಥ ಯೌವನ ಬಂತಂತೆ, ಅಂಥ ತೇಜಸ್ ಬಂತಂತೆ. ಕಾರಣ ರಾಯರ ಪಾದಕ್ಕೆ ನೀರು ಹಾಕಿದ್ದು, ಇನ್ನೇನು ಇಲ್ಲ. ಈ ರೀತಿ ಆಯಿತು. ಸರಿ ಆಯಿತು ಅಂತಂದ್ರು, ನೀವು ಹೊರಡ್ರಿ, ಇವನನ್ನು ಕಳಿಸ್ಕೊಡ್ತೀನಿ, ಎಲ್ಲ ಆಗುತ್ತೆ. ಸರಿ ಕಳಿಸ್ಕೊಟ್ರು, ಮದುವೆ ಆಯಿತು, ಎಲ್ಲ ಆಯಿತು. ಮತ್ತೆ ರಾಯರ ಹತ್ರ ಬಂದು, ರಾಯರು ಯಾವಾಗಲೂ ಕೂಡ ಅವ್ರಿಗೆ ಇವ್ರಿಗೆ ಮಂತ್ರಾಕ್ಷತೆ ಕೊಡೋ ಕೇಳೋರಂತೆ. ಎಷ್ಟೋ ಜನ, ಸ್ವಾಮಿ ನಂಗೆ ಸಂತಾನ ಇಲ್ಲ, ನನಗೆ ಜ್ಞಾನ ಬೇಕು. ಎಷ್ಟೋ ಜನ ಮಕ್ಕಳನ್ನು ಬಿಟ್ಟು ಇವನು ಒಳ್ಳೆ ವಿದ್ಯೆ ಬರಲಿ, ಏನೇನೇನೋ ಫಲ ಕೇಳೋರು. ಇವರು ಕೇಳ್ತಿದ್ದಂತೆ, ಸ್ವಾಮಿ ನಾನು ಅವ್ರಿಗೆ ಇವ್ರಿಗೆಲ್ಲ ಫಲ ಕೊಡ್ತೀರಾ, ನಾನು ನಿಮ್ಮ ಜೊತೆಗೆ ಇದ್ದೀನಿ, ನನಗೆ ಜ್ಞಾನ ಕೊಡಬೇಕು, ಬುದ್ಧಿ ಕೊಡಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸಿಲ್ವ? ಅಪ್ಪ ನನ್ನೇ ಪ್ರಶ್ನೆ ಮಾಡ್ತೀವಿ, ಏನು ಫಲ ಕೇಳು, ಕೊಡ್ತೀನಿ. ಸ್ವಾಮಿ ಯಾರೋ ಹೇಳಿದ್ದಾರೆ ನಿಮ್ಮ ಹತ್ರ ಫಲ ಕೇಳಬಾರ್ದಂತೆ, ನನಗೇನಾದ್ರು ಕೊಟ್ರೆ ಮೋಕ್ಷ ಕೊಡಿ ಅಂತ ಕೇಳ್ದ. ರಾಯರ ಹತ್ರ ಏನ್ ಬಿಡಬೇಕು? ಮುಕುತಿ ದನವ ಬೇಡಿರೋ ಅಂದ್ರು. ರಾಯರು ನಟ್ಬಿಟ್ರು, ನಿಮ್ಗೆ ಮೋಕ್ಷ ಬೇಕಾ, ಮುಕ್ತಿ ಬೇಕಾ ನಿನಗೆ? ಆಗ್ಲಿ ಆಗ್ಲಿ ಅಂತಂದ್ರು. ಪ್ರತಿ ಸಲಿ ಎಲ್ರಿಗೂ ಮಂತ್ರಾಕ್ಷತೆ ಕೊಡ್ಬೇಕು. ಇವನ್ ಪಕ್ಕದಲ್ಲೇ ಇರೋನಲ್ಲ, ಏನೋ ಬೇಕು ನಿನಗೆ? ಸ್ವಾಮಿ ಮೋಕ್ಷ ಕೇಳಿದ್ನಲ್ಲ ಕೊಡಿ. ಅದು ನಮ್ಮ ಮನೆ ಹಿತ್ತಲ್ಲಿ ಬೆಳೆದಿರೋ ಮಾವನಣ್ಣೇನೋ ಮೋಕ್ಷ. ಸ್ವಾಮಿ ನನಗೆ ಮೋಕ್ಷ ಬೇಕು, ನಿಮಗೆ ಕೊಡೋ ಸಾಮರ್ಥ್ಯ ಇದೆ, ಮೋಕ್ಷದ ಬಾಗಿಲವರೆಗೂ ನನ್ನ ಬಿಡುವಂಥ ಸಾಮರ್ಥ್ಯ ನಿಮಗಿದೆ, ನೀವು ನನಗೆ ಮೋಕ್ಷ ಕೊಡಬೇಕು. ಹೀಗೆ ಆಯಿತು, ಎಲ್ಲ ಸೇವೆ ಮಾಡ್ದ, ಎಲ್ಲ ಆಯಿತು. ರಾಯರು ಅಂದ್ರಂತೆ, ನೀನು ನಿಮ್ಮ ಊರಿಗೆ ಹೋಗು, ಅಲ್ಲಿ ಮೋಕ್ಷ ಕೊಡ್ತೀನಿ. ರಾಯರೇ, ನಿಮ್ಮ ಮಾತಿನಲ್ಲಿ ನನಗೆ ತುಂಬ ವಿಶ್ವಾಸ, ನಾನು ಖಂಡಿತ ನಮ್ಮ ಊರಿಗೆ ಹೋಗ್ತೀನಿ, ನಂಗೆ ಮೋಕ್ಷ ಕೊಡ್ತೀರಾ? ನಾನೇ ನಿಮ್ಮ ಊರಿಗೆ ಬಂದು ಮೋಕ್ಷ ಕೊಡ್ತೀನಿ ಎಂದರು ರಾಯರು. ಏನಪ್ಪ ಇದು? ಸರಿ ಆಯಿತು. ಅವನ ಊರು ಯಾವುದು ಅಂತಂದ್ರೆ ಚಿತ್ರದುರ್ಗ. ಚಿತ್ರದುರ್ಗದವ್ರಿಗೆ ಈ ವಿಚಾರ ಗೊತ್ತಿರುತ್ತೆ. ಚಿತ್ರದುರ್ಗಕ್ಕೆ ಹೋದ.
ರಾಯರು ಹೇಳಿದ್ರು, ನೀನು ಮುಂದೆ ಹೋಗಿರೋ ನಾನು ಬರ್ತೀನಿ, ಒಂದು ವಾರ ಬಿಟ್ಟು ನಾ ಬರ್ತೀನಿ ಅಂತ ಹೋದ್ರು. ಅವನು ಒಂದು ವಾರದಲ್ಲಿ ಇಡೀ ಊರಿಗೆ ಎಲ್ಲ ಕಡೆ ಮಾವಿನ ಸೊಪ್ಪು ಕಟ್ಟಿದಾನಂತೆ, ಊರು ತುಂಬ ಹೂವಿನ ಅಲಂಕಾರ ಮಾಡಿದಾನಂತೆ, ದೊಡ್ಡ ಯಜ್ಞವನ್ನ ಹಮ್ಮಿಕೊಂಡಿದ್ದಾನಂತೆ. ಊರಿನ ಜನರಿಗೆಲ್ಲ ರಾಯರು ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ, ರಾಯರು ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ, ಎಲ್ರಿಗೂ ಹಬ್ಬ. ಏನು ಆನಂದ, ಏನು ಆನಂದ. ಮೂಲರಾಮದೇವ್ರ ಪೂಜೆ ಏನು, ಆ ವೈಭವ ಏನು, ಎರಡು ಕಣ್ಣು ಸಾಲದು. ಎಲ್ಲ ಆಯ್ತು, ವೈಭವ ಎಲ್ಲ ಆಯ್ತು. ಸ್ವಾಮಿ ಎಲ್ಲ ವೈಭವ ಆಯ್ತು, ನನಗೆ ಮೋಕ್ಷ ನಿಜ ಬೇಕೇನೋ, ಮೋಕ್ಷ ನಿಜ ಹೇಳೋ ಅಂತ. ಸ್ವಾಮಿ ನನಗೇನು ಬೇಕಾಗಿಲ್ಲ, ನಿಮ್ಮ ಪಾದನೇ ನನಗೆ ಮೋಕ್ಷ, ನನಗೆ ಮೋಕ್ಷ ಕೊಡಿ. ನೀನು ದೊಡ್ಡ ಯಜ್ಞ ಮಾಡೋದಲ್ಲ, ಆ ಯಜ್ಞದ ಕುಂಡಕ್ಕೆ ನೀನು ಹೋಗಿ ಬೀಳ್ತೀಯ ಅಂತಂದ್ರು. ಹೋಮ ಮಾಡಿದ್ಯಲ್ಲ, ಯಜ್ಞ ಕುಂಡಕ್ಕೆ ಹೋಗಿ ಬೀಳ್ತೀಯ ಅಂದ್ರೆ ರಾಯರು. ಅಕ್ಕಪಕ್ಕದಲ್ಲಿದ್ದವರೆಲ್ಲ ರಾಯರಿಗೆ ಏನಪ್ಪ ಹುಚ್ಚು, ಅವನಿಗೆ ಹೋಗಿ ಬೆಂಕಿಲಿ ಬೀಳು ಅಂತ ಹೇಳ್ತಿದಾರಲ್ಲ. ಅವನಿಗೆ ಎಷ್ಟು ವಿಶ್ವಾಸ ಅಂತಂದ್ರೆ, ರಾಯರು ಹೇಳೋದ್ರಲ್ಲ ಅಗ್ನಿಕೊಂಡಕ್ಕೆ ಹೋಗಿ ಬೀಳು ಸ್ವಾಮಿ, ನಿಮ್ಮ ಅನುಗ್ರಹ ಒಂದು ಸಾಕು. ರಾಯರಿಗೆ ನಮಸ್ಕಾರ ಮಾಡುವಾಗ ಅಗ್ನಿಕೊಂಡಕ್ಕೆ ಬಿದ್ದೇ ಬಿಟ್ಟ, ಭಸ್ಮಾನೇ ಆಗ್ಬಿಟ್ಟ. ಎಲ್ಲರೂ ರಾಯರು ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಒಬ್ಬ ಜೀವನ ಅವನ ಜೀವನ ತೆಗೆದುಬಿಟ್ರು ರಾಯರು, ಅವನ ಜೀವನ ಹಾಳು ಮಾಡಿಬಿಟ್ರು ಅಂತ. ರಾಯರು ಮಾತ್ರ ಏನು ವಿಚಲಿತ ಆಗಿಲ್ಲ, ತಲೆ ಎತ್ತು ನೋಡ್ತಾರೆ, ದಿವ್ಯ ವಿಮಾನದಲ್ಲಿ ಅವನು ಹೋಗ್ತಿದ್ದಾನಂತೆ ಮೋಕ್ಷಕ್ಕೆ. ಅದನ್ನು ಹೇಳ್ತಿದ್ದಾರೆ, ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ. ರಾಯರ ಮಾತು ನಿಜ ನಂಬಿ ಮೋಕ್ಷವನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ. ದೇವ್ರಿಗೆ ಹೇಳಿ ನಮಗೆ ಮೋಕ್ಷ ಕೊಡಿಸ್ತಾರಂತೆ, ಅಷ್ಟು ಶಕ್ತಿ ರಾಯರಿಗಿರುತ್ತೆ. ಜಲಧರ ದ್ವಿಜವರಗೆ ತಾನೇ ಒಲಿದು ನೋಡಿ, ಅವನೇನು ಸೇವೆ ಮಾಡಲಿಲ್ಲ, ರಾಯರು ತಾವಾಗೆ ಒಲಿದರಂತೆ. ಅದಕ್ಕೆ ರಾಯರ ಹತ್ರ ಬಂದ್ರೆ ಸಾಕಂತೆ, ತಾವಾಗೆ ಒಲಿತಾರಂತೆ ರಾಯರು. ಮೃತ್ಯು ದೂತರು ತನ್ನನು ಪೊಂದಿದ ನಿಜ ಭೃತ್ಯರ ಕರೆದೊಯ್ಯಲು. ಮೃತ್ಯು ದೂತರು ತನ್ನನು ಪೊಂದಿದ ನಿಜ ಭೃತ್ಯರ ಕರೆದೊಯ್ಯಲು. ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು, ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು, ಮೃತ್ಯು ಬಿಡಿಸಿ ಸುಖವಿತ್ತು ಪೊರೆದಿಯರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ. ಇದೆಲ್ಲರಿಗೂ ಗೊತ್ತಿರೋ ಘಟನೆ. ಮೃತ್ಯುದೂತರು ತನ್ನನ್ನು ಹೊಂದಿದ ನಿಜ ಭೃತ್ಯರ ಕರೆದೊಯ್ಯಲು ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು. ಒಳ್ಳೆ ಕುಲಕರ್ಣಿ ಮನೆಯಲ್ಲಿ ರಾಯರಿಂದ ರಾಮದೇವ್ರ ಪೂಜೆ ನಡೀತಿದೆ. ಮಗ ಸ್ವೀಕರಣೆಯಲ್ಲಿ ಬಿದ್ದ, ಸತ್ತ. ಅವರೆಲ್ಲ ಅವನ ಉಸಿರನ್ನ ಪರೀಕ್ಷೆ ಮಾಡಿದ್ರು, ನೋಡಿದ್ರು ಉಸಿರಾಟನೇ ಆಡ್ತಿಲ್ಲ. ಮತ್ತೆ ಹೇಗೆ ಅವನು ಬದುಕಿಸೋದು? ಎಲ್ಲರೂ ಅಂದ್ರು, ರಾಯರೇ ಈ ಮನೇಲಿ ನಾವು ಇರಬಾರ್ದು, ಹೊರಡೋಣ. ಯಾಕೆ ಹೊರಡಬೇಕು? ಇಲ್ಲ, ಈ ಮನೆಯಲ್ಲಿ ಯತಿಗಳಿರಬಾರ್ದು ಅಂಥದ್ದೇನೋ ಒಂದು ಅಶೌಚ ನಡೆದಿದೆ. ಏನು ಅಶೌಚ? ನನ್ನ ಮುಂದೆ ತನಿಯ ಅಶೌಚನ. ಇಡೀ ಮೈ ತುಂಬ ಸ್ವೀಕರಣೆ, ಮೂಗೊಳಗೆಲ್ಲ ಹೋಗಿದೆ, ಕಿವಿಯೊಳಗೆಲ್ಲ ಅವನು ಬದುಕ್ತಾನೆ ಅನ್ನೋದಿಲ್ಲೇ ಇಲ್ಲ. ರಾಯರು ಮಾಡಿದ್ದು ಒಂದೇ ಕೆಲಸ. ರಾಯರು ಆ ರಾಮದೇವರ ಪಾದೋದಕವನ್ನ, ತೀರ್ಥವನ್ನ ಅವನು ಪ್ರೋಕ್ಷಣೆ ಮಾಡಿದ ತಕ್ಷಣದಲ್ಲಿ ಆ ಮೃತ್ಯುವೇ ಬಿಟ್ಟು ಹೋಯ್ತು ಅಂತಂದ್ರೆ ರಾಯರ ಪಾದೋದಕಕ್ಕೆ ಇನ್ನೆಂಥ ಶಕ್ತಿ ಇದೆ. ಒಂದು ಕೆಲಸ ಮಾಡಿ, ನಾವು ಎಲ್ಲ ಬದುಕಿದ್ದು ಸತ್ತಾಗಿದ್ದೀವಿ, ಯಾವ ಸಾಧನೆ ಇಲ್ಲ. ದಿನಾ ಬೆಳಗಾಗಿದ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ. ಅಯ್ಯೋ ಇವತ್ತೇನೇನು ಬರುತ್ತಪ್ಪ ಕಷ್ಟಗಳು. ಹೆಂಡತಿಗೆ ಗಂಡನಿಂದ ಕಷ್ಟ, ಗಂಡನಿಗೆ ಹೆಂಡತಿಯಿಂದ ಕಷ್ಟ. ಅದಕ್ಕೆ ಯಾರೋ ತಮಾಷೆ ಮಾಡ್ತಿದ್ರು, ಬಾರೋ ಗುರು ರಾಘವೇಂದ್ರ ಅಂತ ಕರಿತೀವಲ್ಲ, ನಾವು ಕರೆದ್ರೆ ಹೆಂಡತಿ ಮಕ್ಕಳೇ ಬರಲ್ಲ, ಇನ್ನು ರಾಯರು ಬರ್ತಾರಾ? ಅದೇ ರಾಯರು ಬರ್ತಾರಂತೆ. ಕರೆದರೆ ಬರುವಿ ಎಂಬೋ ಸಾರುವುದು ಡಂಗುರ ತ್ವರಿತದಿ ಒದಗೋ ಬಂದು. ತ್ವರಿತದಿ ಬೇಗ ಬರಬೇಕು. ಕರಿತೀವಲ್ಲ ಮಕ್ಕಳು, ಬೇಗ ಬಾ, ತಕ್ಷಣ ಬಾ ಅಂತ, ತಕ್ಷಣ ಬರ್ತಾರಂತೆ. ಜರಿಯ ಬೇಡವು ಬರಿದೆ ನಿನ್ನಯ ವಿರಹ ತಾಳದೆ ಮನದಿ ಕೊರಗುವೆ, ಹರಿಯ ಸ್ಮರಣೆಯ ನಿರುತದಲ್ಲಿ ಏನಗರುಷದಲ್ಲಿ ನೀನಿರುತ ಕೊಡುತ್ತಲಿ ಬಾರೋ ಗುರು ರಾಘವೇಂದ್ರ. ಏನ್ ಮಾಡಿ ಗೊತ್ತಾ, ರಾಯರು ಹೇಗೆ ಬರ್ತಾರೆ ಅಂತಂದ್ರೆ, ಸಾಧ್ಯ ಆದರೆ ರಾಯರ ಮಠದಲ್ಲೋ ಅಥವಾ ಮನೆಯಲ್ಲೋ ರಾಯರ ಪ್ರತೀಕಕ್ಕೆ ಸೋಕದಂತಹ ಜಲವನ್ನು ಸ್ವೀಕಾರ ಮಾಡಿ. ಯಾರು ನಮಗೆ ತೊಂದರೆ ಕೊಡ್ತಿರ್ತಾರಲ್ಲ ಅವ್ರಿಗೆ ಅದನ್ನು ಕುಡಿಸ್ರಿ. ರಾಯರು ಏನು ಪರಿವರ್ತನೆ ಮಾಡ್ತಾರೆ ನೋಡಿ.
ಹೆಂಡತಿಗೆ ಗಂಡನಿಂದ ಕಷ್ಟ ಆಗ್ತಿದೆ, ಗಂಡನಿಗೆ ಹೆಂಡತಿಯಿಂದ ಕಷ್ಟ ಆಗ್ತಿದೆ, ಬಾಸಿಂದ ಕಷ್ಟ ಆಗ್ತಿದೆ, ಮಕ್ಕಳಿಂದ ಕಷ್ಟ ಆಗ್ತಿದೆ, ಪರಿವಾರದಿಂದ ಕಷ್ಟ ಆಗ್ತಿದೆ. ರಾಯರ ಪಾದೋದಕನೇ ಒಂದೇ ಮೆಡಿಸನ್. ಖಂಡಿತ ಸ್ವೀಕಾರ ಮಾಡಿ. ಅದು ಸರಿ ಹೋಗಲಿಲ್ಲ ಅಂದರೆ ನೋಡೋಣ, ಭಕ್ತಿಯಿಂದ ಸ್ವೀಕಾರ ಮಾಡಿ. ಸ್ವಾಮಿ, ನಿಮ್ಮ ಪಾದೋದಕ ಅವತ್ತು ಆ ಸತ್ತವನನ್ನು ಬದುಕಿಸ್ತು, ಇವತ್ತು ಇದೇ ಪಾದೋದಕವನ್ನೇ ಸ್ವೀಕಾರ ಮಾಡ್ತಿದ್ದೀನಿ, ನಾನು ಸತ್ತಂತಾಗಿದ್ದೀನಿ, ಬದುಕಿಸ್ಬೇಕು ಅಂತ ಗಟ್ಟಿಗಿದ್ದೀರಿ, ಯಾಕೆ ಉದ್ಧಾರ ಮಾಡಲ್ಲ ರಾಯರು? ನೋಡಿ, ರಾಯರ ಸಾಮರ್ಥ್ಯ ಎಂಥದ್ದು ಅಂತ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. ದಿಟ್ಟ ಗುರು ಜಗನ್ನಾಥ ವಿಠ್ಠಲನುಲುಮೆ ಘಟಣವಾದುದರಿಂದ, ಆ ದಿಟ್ಟ ಗುರು ಜಗನ್ನಾಥ ವಿಠ್ಠಲನುಲುಮೆ ಘಟಣವಾದುದರಿಂದ, ಘಟಣ ಘಟಣ ಕಾರ್ಯ ಘಟಣ ಮಾಡುವ ನಮ್ಮ ಘಟಣ, ಅಘಟಣ ಕಾರ್ಯ ಘಟಣ ಮಾಡುವ ನಮ್ಮ ಪಟುಗುರುವರ ಹೃತ್ಪಟದಿರುವವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ. ರಾಯರ ಸಾಮರ್ಥ್ಯ ಎಂಥದ್ದು. ದಿಟ್ಟ ಗುರು ಜಗನ್ನಾಥ ವಿಠ್ಠಲನ ಒಲುಮೆ ಘಟಣವಾದುದರಿಂದ. ನಾವೆಷ್ಟೋ ಜನ ಲೋಕದಲ್ಲಿ ಅನ್ಕೋತೀವಿ, ಅಪ್ಪ ಇವ್ರಿಗೆ ದೇವರ ಅನುಗ್ರಹ ಚೆನ್ನಾಗಿದೆ, ಇವ್ರು ಹೇಳಿದ ಮಾತೆಲ್ಲ ಸತ್ಯ ಆಗುತ್ತಂತೆ. ಯಾವ ಜ್ಯೋತಿಷಿನೋ ಏನೋ, ಅವನ ಅರ್ಧ ಗಂಟೆ ಬಿಟ್ಟು ಎಲ್ಲ ಕಾರ್ಯ ಮುಗಿದು ಅವನ್ನ ನೋಡ್ರಿ, ಇವನು ಇಷ್ಟು ಹೊಲಸು ಅಂತ ಅನ್ಸುತ್ತೆ. ಇವತ್ತು ಲೋಕದಲ್ಲಿ ದೊಡ್ಡ ದೊಡ್ಡ ವೇಷ ಹಾಕ್ಕೊಂಡು ಮಾಡಬಾರದ ಕೃತ್ಯವನ್ನು ಮಾಡ್ತಿದ್ದಾರೆ. ನನಗೊಂದು ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇವತ್ತಿನ ವೈಷ್ಣವರು ಹೇಗಿದ್ದಾರೆ, ನಾವೆಲ್ಲ ದೊಡ್ಡ ದೊಡ್ಡ ನಾಮ ಹಾಕೊಂಡು ದೊಡ್ಡ ಅಕ್ಷತೆ ಅಂಗಾರ ಇಟ್ಬಿಟ್ರೆ ದೊಡ್ಡ ಆಚಾರ, ಇಲ್ದಿದ್ರೆ ಇಲ್ಲ ಸಣ್ಣದಾಗಿ ಇಟ್ಕೊಂಡ್ರೆ ಅವ್ರ ಆಚಾರ ಅಲ್ಲ, ದೊಡ್ಡ ಶಿಕೆ ಇರಬೇಕು. ಇವತ್ತು ಲೋಕದಲ್ಲೆಲ್ಲ ಇದೇ ತಾನೇ ವ್ಯಾಪಾರ. ಅದಕ್ಕೆ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ರಾಯರ ಬಗ್ಗೆ ತಿಳಿಬೇಕು ಅಂದರೆ ರಾಯರ ವಿಚಾರ ಹೇಗೆ, ಬೇರೆಯವ್ರ ವಿಚಾರ ಹೇಗೆ. ಒಬ್ಬ ಜ್ಯೋತಿಷ್ಯ ಇಷ್ಟು ಮೊನ್ನೆ ತಾನೇ ಸಿಗಾಕೊಂಡಲ್ಲ, ಏನು ನಾಮಗಳು, ಅದೇನು ಕಲರ್ ಮಣಿ ಸರಗಳ ಹಾಕೊಳ್ಳೋದು ಅಲ್ವಾ. ನಮ್ಮಲ್ಲಿ ತುಳಸಿ ಮಣಿ ಕಮಲಾಕ್ಷಿ ಮಣಿ ಬಿಟ್ರೆ ಇನ್ನೊಂದು ಧಾರಣೆ ಮಾಡೋ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಇಲ್ಲ. ಹಾಗೆ ಪುರಂದರದಾಸರು ನಮ್ಮ ಒಂದು ವಿಚಾರ ಹೇಳ್ತಾರೆ, ಹೇಗಿದೆ ನಮ್ಮ ಧರ್ಮಾಚರಣೆ ಅಲ್ವಾ. ಇವತ್ತು ನಾವು ಹೇಗಿದ್ದೀವಿ ಆಚಾರ್ಯ, ನಿಮ್ಮ ಧರ್ಮಾಚರಣೆ ಹೇಗಿದೆ? ಏನಪ್ಪ ಬೆಳಗ್ಗೆ ಎದ್ದು ಹೇಳ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಎಷ್ಟು ಸಾಧನೆ ಮಾಡಿಸ್ತೀವಿ ಒಂದು ದೇವರು ಅಂದರೆ ನಮಗೆ ಸಾಧ್ಯನೇ ಇಲ್ಲ. ನಾವು ಸಾಧನೆ ಅಂದರೆ ಏನು ಅಂತಲೇ ತಿಳಿದಿಲ್ಲ, ನಾವು ಹೇಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಪುರಂದರದಾಸ್ ಹೇಳ್ತಾರೆ, ಗಡ್ಡ ಮೀಸೆ ಬೋಳಿಸಿಕೊಂಡು ಗೊಡ್ಡು ನಾಮವ ತೀಡಿಕೊಂಡು ಅಡ್ಡಾದಿಡ್ಡಿ ಮುದ್ರೆಗಳ ಬಡಿದುಕೊಂಡಿನ್ನು ದೊಡ್ಡ ದೊಡ್ಡ ಮಾತುಗಳಾಡಿ ದೊಡ್ಡವರೆಂದು ಹೇಳಿಕೊಂಬ ಬಡ್ಡಿ ದಗಡಿ ಮಕ್ಕಳಿಗಿನ್ನು ವೈಷ್ಣವ ಸಲ್ಲುವುದೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಭಾಗವತರನ್ನೇ ಕಂಡು ಕಂಡದಾಂಗೆ ನಿಂದನೆ ಮಾಡುತ್ತಾ ಸೋಗಿಲಿರುವ ಜೋಗಿ ತೊತ್ತ ಮಕ್ಕಳಾದವರು ನಾವೇ ಶ್ರೇಷ್ಠರೆಂದು ಹೇಳಿಕೊಂಡು ತಿರುಗುವಂತ ಗೂಗೆ ಮೋರಿ ನೀಚರಿಗಿನ್ನು ವೈಷ್ಣವ ಸಲ್ಲುವುದೇ. ನಿಜವಾದ ಭಾಗವತರನ್ನು ಕಂಡಾಗ ಅವನು ತಲೆ ಬಾಗಬೇಕು ಅನ್ನೋ ಬುದ್ಧಿ ನಮಗೆ ಬರಲಿಲ್ಲ. ಆ ಪರಮಾತ್ಮನ ಪ್ರೀತಿಗಾಗಿ ಯಾವ ಕಾರ್ಯ ಮಾಡಿದ್ರೆ ಇನ್ನೊಬ್ಬ ನೋಡ್ಲಿ ಅನ್ನೋದಕ್ಕಾಗಿ ಮಾಡದಂಥವನು ನಿಜ ವೈಷ್ಣವನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಲೋಕದಲ್ಲೆಲ್ಲ ಇದೇ ತರ ಜನಕ್ಕೆ ನಾವು ಮೋಹಗೊಳ್ತಿರೋದು, ಲೋಕದಲ್ಲಿ ಬರೀ ಇದೇ ಮೋಸ ನಡೀತಿರೋದು. ಎಲ್ಲೋ 1% ಯಾರು ದೊಡ್ಡವರು ಜ್ಞಾನವಂತರು ಮಾತ್ರ ಆ ರೀತಿ ಇಲ್ಲ, ಇನ್ನೆಲ್ಲರೂ ಇದೇ ತರ ಇವತ್ತು ಬರೀ ಮೋಸ ಮಾಡೋರೆ, ಬರೀ ಮೋಸ, ಬರೀ ವಂಚನೆನೆ. ಹೀಗಿರೋ ಕಾಲಕ್ಕೆ ನಾವು ಯಾರನ್ನು ನಂಬಬೇಕು? ಅದಕ್ಕೆ ಗುರುಜಗನ್ನಾಥದಾಸ್ ಹೇಳ್ತಿದ್ದಾರೆ, ಈ ಲೋಕವೇ ಹಾಗೆ. ಮುಂದೆ ಎಲ್ಲ ಹೇಗೆ ಗೊತ್ತಾ, ನಾವೇ ದೇವರು ಅಂತ ಹೇಳ್ಕೊಳ್ಳುವಂಥ ಜನವೇ ಮುಂದೆ ಬರೋದು. ನಾವೇ ದೇವರು ಅಂತ ಹೇಳ್ಕೊಳ್ಳೋರೆ. ಆದರೆ ರಾಯರು ತಾವಿರೋ ಕಾಲಕ್ಕೆ ಒಬ್ಬರ ಹತ್ರ ಗುರುಗಳು ಅಂತಾನೂ ಹೇಳಿಸ್ಕೊಳ್ಳಿಲ್ಲ. ಎಲ್ಲರೂ ರಾಯರು ಅಂತ ಅವ್ರು ಇರೋ ಕಾಲಕ್ಕೆ ಕರೀತಿದ್ರಂತೆ. ರಾಯರು ಅಷ್ಟು ಸಲಿಗೆಯಿಂದ ಇದ್ರಂತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಯರಿಗೆ ಆ ಪರಮಾತ್ಮನ ಸಂಪೂರ್ಣ ಒಲುಮೆ ಆಗಿದಂತೆ. ಆ ಪರಮಾತ್ಮನ ಒಲುಮೆ ಆಗಿರೋದಕ್ಕೆ ರಾಯರಲ್ಲಿ ಬೂಟಾಟಿಕೆ ಇಲ್ಲ ಅಂತ. ರಾಯರು ಮಾಡೋದು ಪವಾಡ ಅಲ್ಲ, ರಾಯರು ಮಾಡೋದು ಮಹಿಮೆ. ಪವಾಡಕ್ಕೂ ಮಹಿಮೆಗೂ ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಈ ರಾಯರನ್ನು ಹಿಡಿದ್ರೆ ಏನಾಗುತ್ತೆ ಗೊತ್ತಾ? ದಿಟ್ಟ ಗುರು ಜಗನ್ನಾಥ ವಿಠ್ಠಲನುಲುಮೆ ಘಟಣವಾದುದರಿಂದ
ಚಂದ. ಘಟಣ ಘಟಣ ಕಾರ್ಯ ಘಟಣ ಮಾಡುವ ನಮ್ಮ ಘಟಣ ಅಘಟಣ ಕಾರ್ಯ. ನಾವು ಅನ್ಕೊಂಡಿರ್ತೀವಿ ಈ ಕೆಲಸ ಖಂಡಿತವಾಗಲೂ ಆಗೋದಿಲ್ಲ. ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ಏನೇನೇನೇನು ಇರಲ್ಲ. ರಾಯರ ಮಂತ್ರಾಕ್ಷತೆ ಬಲ, ಅದು ಯಾವ ಸಂಪತ್ತು ರಾಯರು ಕೊಡ್ತಾರೋ ಏನೋ, ಯಾವನ ಕೈಯಲ್ಲಿ ಏನಾಗಲ್ಲ ಆ ಕಾರ್ಯವನ್ನ ರಾಯರ ಅವನ ಕೈಯಿಂದ ಮಾಡಿಸಿದ್ದಾರೆ. ಘಟಣ ಅಘಟಣ ಕಾರ್ಯ ಅಂತ. ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ರಾಯರು ಅವನ ಮೇಲೆ ದೃಷ್ಟಿ ಹಾಕಿದ್ರೆ ಯಾರ ಕೈಯಲ್ಲಿ ಏನಾಗಲ್ಲ ಅಂತ ಹೇಳ್ತಿದ್ದೀವಲ್ಲ, ಅವನ ಕೈಯಲ್ಲಿ ಎಲ್ಲ ನಡೆದೋಗುತ್ತೆ. ಈ ಸ್ಕೂಲ್ಗಳಲ್ಲಿ ಹಾಗೆ ಆಗುತ್ತೆ. 10th ಅಲ್ಲಿ ಅಥವಾ PU ಲಿ ಇವನು ಪಕ್ಕ ಫೇಲ್ ಆಗ್ತಾನೆ ಅಂತ ಅನ್ಕೊಂಡಿರ್ತಾನೆ, ನೋಡಿದ್ರೆ ಅವ್ನು ಪಾಸ್ ಆಗಿರ್ತಾನೆ, ರ್ಯಾಂಕ್ ಬರೋದು ಫೇಲ್ ಆಗ್ಬಿಟ್ಟಿರ್ತಾನೆ. ಇಂಥ ಅನುಭವಗಳು ಇವತ್ತು ನಮ್ಗೆ ನಡೀತಿದೆ. ರಾಯರ ಸಾಮರ್ಥ್ಯ ಈ ಥರ ಅಂತ. ಯಾರ ಕೈಯಲ್ಲಿ ಏನಾಗಲ್ಲ ಅಂತ ಹೇಳ್ತಿರಲ್ಲ, ಅಂಥವನ ಕೈಯಲ್ಲಿ ದೊಡ್ಡ ಕಾರ್ಯ ಮಾಡಿಸ್ತಾನೆ. ಅಂಥ ಸಾಮರ್ಥ್ಯವನ್ನು ತಂದ್ಕೊಡ್ತಾನಂತೆ. ಅಂಥ ಸಾಮರ್ಥ್ಯ ನೋಡಿದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಕೋಟ್ಯಾಂತರ ಜನ ಇದ್ದಾರೆ ಇಲ್ಲಿವರೆಗೂ. ರಾಯರ ವೃಂದಾವನಸ್ಥರಾದಾಗಿಂದ ಇಲ್ಲಿವರೆಗೂ ಕೋಟ್ಯಾಂತರ ಜನ ಇದ್ದಾರೆ ರಾಯರಿಂದ ಉದ್ಧಾರ ಆದವರು. ಯಾರ ಕೈಯಲ್ಲಿ ಏನಾಗಲ್ಲ ಅದನ್ನೆಲ್ಲ ರಾಯರು ಮಾಡಿಸ್ಬಿಟ್ಟಿದ್ದಾರೆ. ಒಂದು ನಿಮಿಷ ನಾವು ಕಲ್ಪನೆ ಮಾಡ್ಕೊಳ್ಳೋಣ, ನಮ್ಮ ಹುಟ್ಟು ನಮಗೆ ಗೊತ್ತಲ್ಲ, ನಾವು ಯಾವ ರೀತಿ ಇದ್ದೀವಿ. ಇವತ್ತು ನಾವು ಒಳ್ಳೆಯ ಸ್ಥಾನದಲ್ಲಿ ಇದ್ದೀವಲ್ಲ, ಏನೋ ಒಂಚೂರು ಕೊಟ್ಟಿದಾರಲ್ಲ, ಇದಕ್ಕೆ ನಿಜವಾಗ್ಲೂ ನಮ್ಮ ಸಾಧನೆ ಏನಾದರೂ ಕಾರಣನ ನೋಡಿ. ಖಂಡಿತ ಸಾಧ್ಯ ಇಲ್ಲ. ರಾಯರ ಅನುಗ್ರಹ ಭಿಕ್ಷೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಈ ಸಾಮರ್ಥ್ಯ ಇದೆ ಅಂತ ರಾಯರಿಗೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ರಾಯರನ್ನ ದೃಢವಾಗಿ ನಂಬು. ಲೋಕದಲ್ಲಿ ಇದು ಆಗದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಫಿಕ್ಸ್ ಆಗಿಬಿಟ್ರೆ, ಡಿಕ್ಲೇರ್ ಆಗೋಗಿದೆ. ಆದರೂ ಕೂಡ ನಡೆಯುತ್ತೆ. ಒಂದು ಘಟನೆ ಹೇಳ್ತೀನಿ, ಇತ್ತೀಚಿನ ಘಟನೆ. ರಾಯರ ಸಾಮರ್ಥ್ಯ ಎಂಥದ್ದು ಅಂತ. ಇದೇ ಸೀತಾಪತಿ ಅಗ್ರಹಾರದ ಹತ್ರ ಒಬ್ಬರು ಬ್ರಾಹ್ಮಣ ದಂಪತಿಗಳಿದ್ರು. ತುಂಬ ಮದುವೆ ಆದಾಗಿಂದ ಒಂದು ಜಗಳ. ಒಂದು ಹೆಣ್ಣು ಮಗು ಆಯಿತು. ಹೆಣ್ಣು ಮಗು ಆಗಿ ಒಂದು 6 ತಿಂಗಳಿಗೆ ಇಬ್ಬರಿಗೂ ಡಿವೋರ್ಸ್ ಆಗೋಯ್ತು, ದೂರ ಆಗೋದು. ಏನು ಮಾಡಿದ್ರು, ಹೋದ್ರು ಜ್ಯೋತಿಷಿಗಳನ್ನು ತೋರಿಸ್ದ. ಅದಕ್ಕೆ ಅವನಂತೆ, ಅಯ್ಯೋ ನಿನ್ನ ಜಾತಕದಲ್ಲಿ ಸನ್ಯಾಸ ಯೋಗ ಇದೆ, ನೀನು ಹೋಗಿ ಮದುವೆ ಆಗಿದೆ, ಸಂಸಾರ ಮಾಡ್ಲಿಕ್ಕೆ ಆಗತ್ತಾ ಅಂದ್ಬಿಟ್ರು. ಸುಮ್ಮನೆ ಅಂದ್ಬಿಟ್ಟ, ಎಲ್ಲ ಆಗೋಯ್ತು. ಅವಳಿಗೆ ಏನಪ್ಪ ಅಂತಂದರೆ, ಆ ಗಂಡನ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ಅದೊಂದೇ, ಇನ್ನೇನು ಇಲ್ಲ. ಅಪ್ಪ ಅಮ್ಮನ ನಾನು ಅವ್ರನ್ನ ಹೊರಗಟ್ಟಬೇಕು. 10 ವರ್ಷ ಕಳೆದೋಯ್ತು. ಅವಳೇನು ಮಾಡಿದ್ಲು, ಎಲ್ಲ ಕೊಯಂಬತ್ತೂರು ಕಡೆ ಹೋದ್ಲು, ಅವಳು ಜೀವನ ಮಾಡಿಕೊಂಡು, ಇವನು ಇಲ್ಲೇ ಇದ್ದ, ಒಬ್ಬನೇ ತಂದೆ ತಾಯಿ ಸೇವೆ ಮಾಡ್ಕೊಂಡಿದ್ದ, ಮಗಳನ್ನು ಕರ್ಕೊಂಡು ಹೊರಟವರು. 10 ವರ್ಷ ಆದಮೇಲೆ 10 ವರ್ಷದಲ್ಲಿ ಇವರ ಅಪ್ಪ ಅಮ್ಮ ಇಬ್ಬರು ಸತ್ತಿದ್ರು. ಅಲ್ಲಿಗೆ ಅವಳು ಅವ್ರ ಅಪ್ಪ ಅಮ್ಮ ಸತ್ತಿದ್ರು, ಯಾರು ಆಧಾರಕ್ಕಿರಲಿಲ್ಲ. ಅವಳು ಇವನಿಗೊಂದು ಪತ್ರ ಹಾಕಿದ್ದಂತೆ, ನೋಡು ನನಗೆ ನೀನು ಸವಾಸ ಬೇಕಾಗಿಲ್ಲ, ನಾನು ಹೆಣ್ಮಗಳನ್ನ ಇಟ್ಕೊಂಡಿದ್ದೀನಿ, ಒಂದು ಟೈಲರ್ ಅಂಗಡಿ ಹಾಕೊಳ್ಳೋಣ ಅಂತಿದ್ದೀನಿ, ಇಲ್ಲೇನೆ ಒಂದು ಅಂಗಡಿ ಮಾಡಿಕೊಡು ಅಂತ. ಅಯ್ಯೋ ಹಾಳಾಗೋಗ್ಲಿ ಬಿಡು, ಆ ಮಗು ಭವಿಷ್ಯ ಸರಿ ಆಗತ್ತಲ್ಲ ಅಂತ ಹೇಳಿ ಒಂದು ಅಂಗಡಿ ಹಾಕೊಟ್ನಂತೆ. ಮತ್ತೆ 10 ವರ್ಷ ಆದಮೇಲೆ ಮತ್ತೆ ಅವಳ ಮೇಲೆ ಮೋಹ ಆಯ್ತಂತೆ. ಮತ್ತೆ ಜ್ಯೋತಿಷ್ಯರ ಹತ್ರ ಬಂದಂತೆ. ಅವ್ರು ನೋಡೋದ್ರಂತೆ, ಅದೇ ಹೇಳೋದ್ರಂತೆ, ನಿನಗೆ ಸಂಸಾರದ ಜೀವನ ಇಲ್ಲಪ್ಪ. ಆದರೆ ಆ ಜ್ಯೋತಿಷಿ ಹೇಗಿದ್ದ ಅಂತಂದರೆ, ರಾಯರ ಅಪಾರ ಭಕ್ತ. ನೋಡು, ಒಂದೇ ಒಂದಿದೆ, ಸೀತಾಪತಿ ರಾಯರ ಮಠ ಇದೆಯಲ್ಲ, ತುಂಬ ಪ್ರಾಚೀನ ಮಠ, ಒಂದು 85 ವರ್ಷ ಆಗುತ್ತೆ. ಇಲ್ಲಿ ರಾಯರ ಸೇವೆ ಮಾಡಿದ್ರೆ ರಾಯರ ಪಾದಕ್ಕೆ ತಗೋ. ಅಲ್ಲಿ ಪ್ರಹ್ಲಾದ ರಾಜರು ನೋಡಿ ಎಷ್ಟು ಹಳೇದು ಅಂತಂದರೆ, ಈ ಅಕ್ಷತೆ ಇದೆಯಲ್ಲ, ನಾವು ಅಕ್ಷತೆ ಇಟ್ಕೊತೀವಲ್ಲ, ಈ ಅಕ್ಷತೆ ತುಂಬ ಡೇಂಜರು. ಏನು ಡೇಂಜರು ಅಂತಂದರೆ, ಅರ್ಶನ ತೆಗಿತೀವಲ್ಲ, ಈ ಅರ್ಶನ ಏನು ಅಂತಂದರೆ ಸ್ವಲ್ಪ ಇದು ಚರ್ಮನ ಸುಡುತ್ತೆ. ಅರ್ಶನಕ್ಕೆ ಶಕ್ತಿ ಇದೆ. ಈ ಅರ್ಶನವನ್ನು ಪ್ರತಿದಿನ ತೇದಿ ಶುದ್ಧ ಅರ್ಶನವನ್ನು ತಾಮ್ರದ ಪ್ರತಿಮೆಗೆ ಹಚ್ಚಿದ್ರೆ ತಾಮ್ರ ತೂತು ಬೀಳುತ್ತೆ. ಆ ಸೀತಾಪತಿ ಅಗ್ರಹಾರದಲ್ಲಿರುವಂಥ ಪ್ರಹ್ಲಾದ ರಾಜರು ನೋಡಿದ್ರೆ, ಅಕ್ಷತೆ ಅಂಗಾರ ಇರ್ತಾರಲ್ಲ, ಅಲ್ಲಿ ಹಳ್ಳ ಬಿದ್ದುಬಿಟ್ಟಿದೆ, ಕಣ್ಣು ಹಳ್ಳ ಬಿದ್ದುಬಿಟ್ಟೆ, ಇಲ್ಲಿ ಗಲ್ಲಕ್ಕೆ ಇಡ್ತಿದ್ರು, ಅದು ಹಳ್ಳ ಬಿದ್ದುಬಿಟ್ಟಿದೆ. ಇನ್ನು ಎಷ್ಟು ಹಳೆ ಪ್ರತಿಮೆ ಅಂದರೆ ಅಷ್ಟು ಹಳೆ ಪ್ರತಿಮೆ, ಅದರ ಸನ್ನಿಧಾನ ಎಷ್ಟು. ಅವ್ರು ಅಂದ್ರಂತೆ, ರಾಯರಿಗೊಂದು ಶಕ್ತಿ ಇದೆ. ಇದೇ ವಾಕ್ಯ ಅವ್ರು ಹೇಳಿದ್ದು, ಘಟಣ ಅಘಟಣ ಕಾರ್ಯ ರಾಯರಿದೆ. ನಿಮ್ಮಿಬ್ರು ಡಿವೋರ್ಸ್ ಆಗಿದೆ, ಇಬ್ರು ಮಾತಾಡ್ತಿಲ್ಲ, ಬೇರೆ ಪ್ರಶ್ನೆ. ರಾಯರ ಸೇವೆ ಮಾಡು ನೀನು. ನನಗೆ ಇಂಥ ಜಾತಕ ಬರಬೇಕು ಅಂತ ನಾನು ಕಾಯ್ತಿದ್ದೆ, ಯಾವ್ದು ಆಗಲ್ಲ ಅದನ್ನು ಮಾಡಬೇಕು ಅನ್ನೋದು ನನ್ನ ಚಾಲೆಂಜು. ರಾಯರ ಸೇವೆ ಮಾಡು. ಪ್ರತಿದಿನ ಬೆಳಗ್ಗೆ ಹೋಗೋದು, 2 ದೀಪ ಹಚ್ಚೋದು. ಅವನ ಲೆಕ್ಕಾಚಾರ ಹೇಗೆ ಅಂತಂದರೆ, ಆ ತುಂಬ ದೀಪ, ಒಂದು ದೀಪದ ಸೊಡಲು ತಗೊಂಡು ಅದ್ರ ತುಂಬ ತುಪ್ಪ ಹಾಕೋದು. ಆ ತುಪ್ಪ ಪೂರ್ತಿ ಖರ್ಚಾಗೋವರೆಗೂ, ಇನ್ನೇನು ದೀಪ ನಂದತ್ತೆ ಅನ್ನೋವರೆಗೂ ಪ್ರದಕ್ಷಿಣೆ ಹಾಕಬೇಕು, ನಮಸ್ಕಾರ ಮಾಡಬೇಕು. ಪ್ರತಿದಿನ ರಾಯರ ಪಾದೋದಕ ಸೇವನೆ ಮಾಡಿಕೊಂಡು ನಾಭಿವರೆಗೂ, ತಲೆಯಿಂದ ನಾಭಿವರೆಗೂ ರಾಯರ ಪಾದೋದಕ ಲೇಪನ ಮಾಡ್ಕೋತಿದ್ನಂತೆ. ಸ್ವಾಮಿ, ನಾನು ಬದುಕಿರೋದೇ ವ್ಯರ್ಥ, ಇನ್ನು ಯಾರಿಗಾಗಿ ಬದುಕಿರ್ಬೇಕು, ನೀವು ನನ್ನ ಉದ್ಧಾರ ಮಾಡಿ. ಅವನೇನು ನನ್ನ ಜೀವನ ಸರಿ ಹೋಗ್ಲಿ ಅಂತ ಕೇಳಿಲ್ಲ, ಉದ್ಧಾರ ಮಾಡಿ ಅಷ್ಟೇ.
ರಾಯರು ಏನು ಮಾಡಿದ್ರು ಅಂತಂದರೆ ಡಿವೋರ್ಸ್ ಆಗಿರುವಂಥ ಫ್ಯಾಮಿಲಿನ ಮತ್ತೆ ಸೇರಿಸಿ ಇನ್ನೊಂದು ಸಂತಾನ ಆಯಿತು. ನೋಡಿ, ಅವನು ಅನ್ಕೊಂಡಿದ್ದ ನನ್ನ ಜೀವ ಏನು ಸರಿ ಹೋಗಲ್ಲ, ರಾಯರು ಎಷ್ಟು ಚೆನ್ನಾಗಿಟ್ರು ಅಂತಂದರೆ ಅಷ್ಟು ಚೆನ್ನಾಗಿಟ್ಟು ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು. ಇದು ರಾಯರ ಶಕ್ತಿ ಅಂತ. ಏನು ಆಗಲ್ಲ ಅನ್ಕೋತೀವಲ್ಲ ಅದನ್ನೆಲ್ಲ ಮಾಡಿಸೋಂಥ ಶಕ್ತಿ ಮಂತ್ರಾಲಯ ಪ್ರಭುಗಳು ಇದೆ. ಯಾಕೆಂದ್ರೆ ಪರಮಾತ್ಮ ಅದಕ್ಕಾಗಿ ಅವ್ರನ್ನ ಭೂಮಿ ಕಳಿಸಿದ್ದಾನೆ. ಘಟಣ ಘಟಣ ಕಾರ್ಯ ಘಟಣ ಮಾಡುವೋ ನಮ್ಮ ಪಟುಗುರುವರ ಹೃತ್ಪಟದಿರುವವರನ್ನ. ಯಾರು ತಮ್ಮ ಹೃದಯದಲ್ಲಿ ನಿರಂತರವಾಗಿ ರಾಯರು 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 ಅಂತ ಹೇಳ್ತಿರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಮೋಸ ಹೋಗಲ್ಲ, ಅವ್ರು ಯಾವತ್ತೂ ಕೂಡ ಕುಗ್ಗಲ್ಲ. ಖಂಡಿತ ರಾಯರವ್ರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ. ನಮ್ಗೆ ಯಾರಿಗೆ ಬೆಂಬಲ ಇದ್ದಾರೆ? ಯಾರ ಬೆಂಬಲವೂ ಇಲ್ಲ. ಇವತ್ತು ಬೆಂಬಲ ಕೊಟ್ಟವ್ರು ನಾಳೆನೇ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಇವತ್ತೆಲ್ಲ ಹೇಳಿರ್ತಾರೆ, ಇವತ್ತು ನಾನು ಹೀಗೆ ಮಾಡ್ತೀನಿ ಹಾಗೆ. ಪ್ರತಿಯೊಬ್ಬರ ಜೀವನದಲ್ಲಿ ಅನುಭವ. ನಾವು ಅವ್ರನ್ನ ನಂಬಿಟ್ಟಿರ್ತೀವಿ, ಓ ನಾಳೆ ನಮ್ಗೆ ಇದೆಲ್ಲ ಮಾಡ್ತಾರೆ ಅಂತ. ನಾಳೆ ನೋಡಿದ್ರೆ ನಾವು ಪರಿಚಯನೇ ಇಲ್ದಂಗೆ ಇರ್ತಾರೆ. ಆದರೆ ರಾಯರು ಹಾಗಲ್ಲಂತೆ. ಒಮ್ಮೆ ಯಾವತ್ತೋ ರಾಯರ ಪ್ರಸಾದ ಗೊತ್ತೋ ಗೊತ್ತಿಲ್ಲದೆ ತಿಂದ್ರು ಇನ್ನು 10,000 ಜನ್ಮ ಆದರೂ ರಾಯರು ಅವನನ್ನು ರಕ್ಷಣೆ ಮಾಡಬೇಕು ಅಂತ ಕಾಯ್ತಾರಂತೆ. ಅದು ರಾಯರ ಸಾಮರ್ಥ್ಯ. ನಂಬಿದ ಜನರಿಗೆ ಬೆಂಬಲ ತಾನಾಗಿ, ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ. ಈ ರೀತಿಯಲ್ಲಿ ರಾಯರಲ್ಲಿ ಭಕ್ತಿ ಮಾಡ್ರಿ ಅಂತ ಗುರುಜಗನ್ನಾಥದಾಸರು ತಾವು ಉಪದೇಶ ಮಾಡ್ತಾ ಅನೇಕ ವಿಚಾರಗಳಿದೆ ಗುರುಜಗನ್ನಾಥದಾಸರದು. 3-4 ದಿನಗಳು ಗುರುಜಗನ್ನಾಥದಾಸರ ವಿಚಾರವನ್ನು ಚಿಂತನೆ ಮಾಡಿದ್ವಿ. ಇನ್ನು 2 ದಿನ ಗುರುಜಗನ್ನಾಥದಾಸರು ಶ್ರೀಧ ವಿಠಲರಾಗಿರುವಾಗ ಮತ್ತೆ ಇನ್ನು ಅನೇಕ ದಾಸರು ಏನೇನು ರಾಯರನ್ನು ಸ್ತುತಿ ಮಾಡಿದ್ದಾರೆ ಅನ್ನೋದನ್ನ ನಾಳೆ ನಾಡಿದ್ದು 2 ದಿನ ಚಿಂತನೆ ಮಾಡ್ತಾ ಅರ್ಪಣೆ ಮಾಡೋಣ. ಗುರುಜಗನ್ನಾಥದಾಸರು ಕೌತಾಳದಲ್ಲಿ ಮಠವನ್ನು ಕಟ್ಟೋದು. ಆ ಮಠದ ವಿಶೇಷತೆ ಏನು ಗೊತ್ತಾ? ಆ ಮಠದಲ್ಲಿ ಹುಂಡಿನೇ ಇಲ್ಲ. ಆ ಮಠದಲ್ಲಿ ದುಡ್ಡೇ ಸ್ವೀಕಾರ ಮಾಡಲ್ಲ. ಅದು ಹೇಗೆ ಮಠ ನಡೀತಿದೆಯೋ ರಾಯರಿಗೆ ಗೊತ್ತು. ಗುರುಜಗನ್ನಾಥದಾಸರು ಅವರು ಕಾಲವಾಗುವಂಥ ಕಾಲಕ್ಕೆ ತನ್ನ ಮಕ್ಕಳನ್ನ ಶಿಷ್ಯರನ್ನೆಲ್ಲ ಸೇರಿಸಿ ಹೇಳಿದಂತೆ, ನಮ್ಮ ಮಠದಲ್ಲಿ ಯಾವತ್ತೂ ಕೂಡ ಸೇವೆ, ಆ ಸೇವೆ ಈ ಸೇವೆ ಅಂತ ಒಂದು ಚೀಟಿ ಹರಿಕೂಡ್ದು. ಯಾವತ್ತು ಯಾರಿಂದ ದುಡ್ಡು ತಗೋಬಾರ್ದು. ರಾಯರು ಒಳಗಡೆ ಇದ್ದಾರೆ, ಅವ್ರು ಖಂಡಿತ ಮಾಡಿಸ್ಕೋತಾರೆ. ಆಯ್ತಾ? ಅದು ಹೇಗೆ ಬರುತ್ತೋ ಬಿಡುತ್ತೋ, ನೀವೇನು ಕೇಳ್ಕೊಡ್ದು, ಅದರಂತಲೇ ನಡಿಬೇಕು ಮಠ ಅಂತ. ಇವತ್ತು ಆ ಮಠದಲ್ಲಿ ರಥ ಇದೆ. ನಮ್ಮ ವರದೇಶ್ ದಾಸರು, ಗೋರೆಪಾಡ ಹನುಮಂತರಾಯರೆಲ್ಲ ಈ ಕುಪ್ಪೇರಾಯ ಅಂತಿದ್ದಾನೆ ಲಿಂಗಸೂರಲ್ಲಿ, ಅಲ್ಲಿ ಆ ರಥ ನಿರ್ಮಾಣ ಮಾಡಿದ್ದಾರೆ. ರಥ ಅಂದರೆ ಈ ದೇಹ ಬೇರೆ ಅಲ್ಲ, ರಥ ಬೇರೆ ಅಲ್ಲ ಅಂತ. ಅದೇ ರೀತಿ ರಥ, ಆ ರಥದಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ದೇವತೆಗಳಿದ್ದಾರೆ, ಅಲ್ಲಿ ಹೇಗೆ ಪ್ರಹ್ಲಾದರಾಜ ಕೂರ್ತಾರೆ, ಕೂತ್ರೆ ಏನು ಅನುಸಂಧಾನ. ಕೌತಾಳದಲ್ಲಿ ಗೋಡೆ ಎಲ್ಲ ನೋಡ್ಬಿಟ್ರೆ ನೀವು PhD ಮಾಡ್ಬೋದು. ಆ ಗೋಡೆ ಮೇಲೆ ಅವರು ಹಾಕಿದಾರಲ್ಲ ಫೋಟೋಗಳು, ಅದನ್ನು ಸಂಗ್ರಹ ಮಾಡಿದ್ರೆ PhD ಮಾಡ್ಬೋದು. ಅದು ಇವತ್ತಿನ ಅಪರ್ಣಾಚಾರ ಹಾಗೆ ಮಾಡಿದ್ದಾರೆ. ಹುಂಡಿ ಇಡೋ ಜಾಗ ಈ ಥರ ಇದೆ, ರಾಯರ ಮುಂದೆ ಇದೇ ಥರ ಕಟ್ಟೆ. ಇಲ್ಲಿ ಏನು ಹಾಕಿದ್ದಾರೆ ಗೊತ್ತಾ? ರಾಯರಿಗೆ ಹಣ್ಣು ತೆಂಗಿನಕಾಯಿ ಎಲ್ಲ ಅರ್ಪಣೆ ಮಾಡ್ತಿರಲ್ಲ, ಕೂತಿ ರಾಯರ ಮುಂದೆ ದೇವರ ಸ್ಮರಣೆನೋ ರಾಯರ ಸ್ಮರಣೆನೋ ಮಾಡಿ ಅದೇ ಕಾಯಿ ಹೊಡೆದಂಥ ಸಮರ್ಪಣೆ, ಅದೇ ಫಲ ಸಮರ್ಪಣೆ. ಭಕ್ತಿಯನ್ನೇ ಇಲ್ಲಿ ಅರ್ಪಣೆ ಮಾಡಿ ಅದೇ ಕಾಣಿಕೆ ಸಮರ್ಪಣೆ ಅಂತ ಮಾಡಿದ್ದಾರೆ. ಅದು ಗುರುಜಗನ್ನಾಥದಾಸರು ಅವತ್ತು ಹಾಕೊಟ್ಟಿದ್ದು. ಇದು 105 ವರ್ಷ ಆಯಿತು. 105 ವರ್ಷ ಆಯಿತು ಅವರು ಕಾಲವಾಗಿ ಗುರುಜಗನ್ನಾಥದಾಸರು. ಇವತ್ತಿಗೂ ಅದೇ ರೀತಿ ಮಠ ನಡ್ಕೊಂಡು ಬಂದಿದೆ, ಅದೇ ರೀತಿ ನಡೀತಾ ಇದೆ. ಆ ಅಪ್ಪಣ್ಣಾಚಾರು ಗುರುಜಗನ್ನಾಥದಾಸರು ಅಂದ್ರಂತೆ, ಒಂದು ಲೋಕ ಕಾರ್ಯವನ್ನು ಮಾಡು. ಏನದು? ರಾಯರ ಆರಾಧನೆ ನಾವು ಮಾಡ್ತೀವಿ, ಅಲಂಕಾರ ಕೂತ್ಕೊಳ್ತಾರಲ್ಲ. ಇವತ್ತು ಅಲಂಕಾರ ಬ್ರಾಹ್ಮಣರಷ್ಟು ಶ್ರೀಮಂತರು ಯಾರೂ ಇಲ್ಲ ರೀ. ಅವರಿಗೆ ಹಿಂದೆ ಕೊಟ್ಟಿರುವಂಥ ಬೆಳ್ಳಿ ತಮ್ಗೆಗೆ ಇವತ್ತು ಎಷ್ಟು ಬೆಲೆ ಗೊತ್ತಾ? ಅವತ್ತು 8,000ಕ್ಕೆ ನಾವು ಆ ಬೆಳ್ಳಿ ಲೋಟ ಕೊಟ್ಟಿರೋದು, ಇವತ್ತು 30,000 ಅದಕ್ಕೆ ಬೆಲೆ. ಅವತ್ತು ನಾವು ತಂದಾಗ 8,000, ಇವತ್ತು 30,000. ನಾವೇನಾದ್ರು ಈ ಟ್ರೇಡ್ ಮಾಡ್ತಾರಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ತೆಗೆಯೋದು, ಆ ಥರ ನಿಜ ಬೆಳ್ಳಿಗೆ ಹಾಕ್ಬಿಟ್ಟಿದ್ರೆ ಇವತ್ತು ಲಕ್ಷ ಮಾಡ್ಬೋದಿತ್ತು ಅಲ್ವಾ? ಅದಕ್ಕೆ ಗುರುಜಗನ್ನಾಥದಾಸರು ಏನು ಹೇಳಿದ್ರು ಗೊತ್ತಾ? ಇದು ಮಾಡು, ಅದು ಸದಾಚಾರ. ಆದರೆ ರಾಯರು ಯಾವ ರೀತಿ ಇದ್ರು? ನಮ್ಮದಂಥ ಜನರನ್ನು ಉದ್ಧಾರ ಮಾಡಬೇಕು. ಅವತ್ತೇನು ಮಾಡ್ತಿದ್ರು ಅಂತ ಗೊತ್ತಾ? ಅವರು ಆ ಕಾಲದಿಂದ ರಾಯರಾರನ್ನೇ ನೋಡೋರಂತೆ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ನೋಡಿ ಅವ್ರ ಜೀವನಕ್ಕೆ ಉಪಾಯ ಮಾಡಿಕೊಡೋರು. ಒಬ್ಬನಿಗಾದ್ರು ಒಬ್ಬ ಒಳ್ಳೆ ವಿದ್ಯಾರ್ಥಿ ಇದ್ದಾನ,
ಅಥವಾ ಏನೋ ಕಷ್ಟಪಡ್ತಿದ್ದಾನೆ ಜೀವನದಲ್ಲಿ, ಏನೋ ಒಂದು ಸಾಧನೆ ಮಾಡ್ಬೇಕಂತಿದ್ದಾನೆ, ಅವನ್ನ ಕರೆದು ಅವನಿಗೆ ಪೋಷಣೆ ಮಾಡು. 10 ಜನರಿಗೆ ಅವನ್ನ ಪರಿಚಯಿಸಿ ಅವನನ್ನು ಉದ್ಧಾರ ಮಾಡು. ಯಾರೋ ಕೈ ಇಲ್ಲ ಕಾಲಿಲ್ಲ, ಅವ್ರಿಗೊಂದು ಟೈಲರಿಂಗ್ ಮಿಷಿನ್ ಹಾಕ್ಕೊಟ್ರೆ ಅವ್ರ ಜೀವನ ನಡೀತಾ, ಅದು ಮಾಡಿಕೊಡು. ಇವತ್ತಿಗೂ ಮಾಡ್ತಿದ್ದಾರೆ ರಾಯರಾರಾಧನೆ, ಇದೇ ರೀತಿ ಮಾಡ್ತಿದ್ದಾರೆ. ಎಷ್ಟು ಜನರಿಗೆ ಸ್ಕಾಲರ್ಶಿಪ್, ಎಷ್ಟು ಜನ ಜೀವನದಲ್ಲಿ ನಶಿಸಿ ಹೋದಂಥ ಜೀವಿಗಳಿಗೆ ಮತ್ತೆ ಸ್ಫೂರ್ತಿ ತರ್ತಾ ಇದ್ದಾರೆ. ಆ ಜನ ಈ ಜನ ಅಂತ ನೋಡಬಾರ್ದು. ಪ್ರತಿಯೊಬ್ಬರಿಗೂ ಹೊಟ್ಟೆ ಹಸಿತಾನೆ, ಬ್ರಾಹ್ಮಣರಿಗೆ ಮಾತ್ರ ಹೊಟ್ಟೆ ಹಸಿತೆ ಅಂತಿದೆಯಾ? ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅನ್ನ ಅವನ ಉದ್ಧಾರಕ್ಕಾಗಿ ಪಾತ್ರ ನೋಡೋದು ಬೇಕಾಗಿಲ್ಲ ಅಂತ ಆ ರೀತಿ ಮಾಡ್ತಿದ್ದಾರೆ. ಅದರಂತೆ ಅದು ನಿಜ ರಾಯರ ಪ್ರೀತಿ ಆಗ್ತಿದೆ. ಪ್ರತಿ ವರ್ಷ ರಾಯರ ಉತ್ತರಾರಾಧನೆ ದಿನ, ರಾಯರ ಮಧ್ಯಾರಾಧನೆ ದಿನ ಮಂತ್ರಾಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಮುಖವಾಡ ಇಟ್ಟು ರಾಯರ ಕೂತಂಗೆ ಮಾಡ್ತಾರೆ. ಪ್ರತಿ ವರ್ಷ ಉತ್ತರಾರಾಧನೆ ದಿನ ಆ ಗುರುಜಗನ್ನಾಥದಾಸರ ಮಹಾತ್ಮೆ ನೋಡ್ರಿ, ರಾಯರಿಗೆ ಇಲ್ಲೇನೇನು ಅಲಂಕಾರ ಮಾಡಿರ್ತಾರಲ್ಲ ಅದೆಲ್ಲ ನೆಕ್ಸ್ಟ್ ಡೇ ಉತ್ತರಾರಾಧನೆ ಕೌತಾಳಕ್ಕೆ ಬರುತ್ತೆ. ಕೌತಾಳದಲ್ಲಿ ಆ ಅಲಂಕಾರ ಆಗುತ್ತೆ. ಇಲ್ಲೇನು ಕವಚ ಹಾಕಿರ್ತಾರೆ ಅದೇ ಕವಚ ಬರುತ್ತೆ. ಇನ್ನು ರಾಯರ ಗುರುಜಗನ್ನಾಥದಾಸರ ತಾಕತ್ತಿನಂಥದ್ದು. ಮಂತ್ರಾಲಯದಿಂದ ರಾಯರಿಗೆ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಮಂತ್ರಾಲಯದಲ್ಲಿ ಆಯ್ತು ಆರಾಧನೆ ಕೌತಾಳಕ್ಕೆ ಬನ್ನಿ ಅಂದರೆ ಹೂ ಅಂತ ರಾಯರೇ ಕೌತಾಳಕ್ಕೆ ಬರ್ತಾರೆ ಅಂದರೆ ಇನ್ನು ಗುರುಜಗನ್ನಾಥದಾಸರ ತಾಕತ್ತಿನಂಥದ್ದು, ಅವ್ರ ಮಹಿಮೆ ಎಂಥದ್ದು. ಅಂಥ ಗುರುಜಗನ್ನಾಥದಾಸರ ಜನ್ಮ ಕಾಂತ ಗುರುಗಳು ಸಿಗಲ್ಲ. ಗುರುಜಗನ್ನಾಥದಾಸರಂಥ ಕರುಣಾಮೂರ್ತಿಗಳು ಇನ್ನೊಬ್ರು ಸಿಗಲ್ಲ. ಅವರು ತೋರಿಸ್ಕೊಡುವಂಥ ಈ ಸುಗಮ ಮಾರ್ಗ ಇನ್ಯಾರು ತೋರಿಸ್ಕೊಡೋಕ್ಕಾಗಲ್ಲ. ಅಂಥವ್ರು ಗುರುಜಗನ್ನಾಥದಾಸರು. ಆ ಗುರುಜಗನ್ನಾಥದಾಸರನ್ನ ವಿಶೇಷವಾಗಿ ನಮ್ಮ ರಾಘಣ್ಣ ಅವರು ಅವ್ರ ತಂದೆ ಕಾಲದಿಂದ ಗುರುಜಗನ್ನಾಥದಾಸರ ಆರಾಧನೆಯನ್ನು ಮಾಡ್ತಾ ಬರ್ತಿದ್ದಾರೆ. ರಾಘಣ್ಣ ಕೇಳಿದ್ರು ಏನು ಚಿಂತನೆ ಮಾಡೋಣ ಅಂತ. ಅದಕ್ಕೆ ಗುರುಜಗನ್ನಾಥದಾಸರ ವಿಚಾರ ಸ್ವಲ್ಪ ಚಿಂತನೆ ಮಾಡೋದು ತುಂಬ ಇದೆ. ಆದರೆ ಏನಪ್ಪ ಅಂತಂದರೆ ನಮಗೆ ಒಂದು 10 ನಿಮಿಷ ಕೇಳಿದ ತಕ್ಷಣ ಬೋರ್ ಆಗಿಬಿಡುತ್ತೆ. ಅದಕ್ಕೆ ನಾವು 1 ಅವರ್ ಹೇಳ್ತೀವಿ. ಯಾವತ್ತು ಹೇಳಿದ ಮನಸ್ಸೊಳಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಪ್ರಯತ್ನಕ್ಕೆ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ ನಾವು ಹೇಳಬೇಕು. ತುಂಬ ಹೇಳ್ಬಿಟ್ರೆ ಏನಾಗುತ್ತೆ, ಹಿಂಸೆ ಆಗುತ್ತೆ, ಓವರ್ಲೋಡ್ ಆಗಿಬಿಡುತ್ತೆ. ಅದಾಗದು ಬೇಡ, ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳೋಣ ಅಂತ ಅದಕ್ಕೆ ಹೇಳಿದೆ. ಗುರುಜಗನ್ನಾಥದಾಸರು ಏನು ರಾಯರು ನೋಡಿದ್ರು ಆ ರೀತಿ ನಾವು ರಾಯರು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಆಯಿತು ಅಂತಂದರು. ಮುಂದೆ ನಮ್ಗೆ ಇನ್ನೂ ದೊಡ್ಡ ಸಂಕಲ್ಪ ಇದೆ. ಗುರುಜಗನ್ನಾಥದಾಸರು ಆದಂಥ ವಿಚಾರ ಸಂಕೀರ್ಣ ಅಂತ ಅವರು ವೆಂಕಟೇಶ್ ಸ್ತವರಾಜ, ಲಕ್ಷ್ಮೀ ಸ್ತವರಾಜ, ರಾಘವೇಂದ್ರ ವಿಜಯ, ಈ ಮೊನ್ನೆ ವ್ಯಾಖ್ಯಾನ ಹೇಳಿದ್ನಲ್ಲ ಹರಿಕಥಾಂಸಾರ ವ್ಯಾಖ್ಯಾನ, ಇದನ್ನೆಲ್ಲ ಚಿಂತನೆ ಮಾಡಬೇಕು ಅನ್ನೋ ಒಂದು ಕಾರ್ಯ ಹಾಕೋಬೇಕು ಅಂತಿದ್ದೀವಿ. ಆ ರಾಯರ ಈ ವರ್ಧಂತಿ ಕಾಲದಲ್ಲಿ ಅದನ್ನು ಸಂಕಲ್ಪ ಮಾಡ್ತಾ ನಾಳೆ ನಾಡಿದ್ದು ಇನ್ನು ಮಿಕ್ಕೆಲ್ಲ ಹರಿದಾಸರ ರಾಯರನ್ನ ಸ್ತುತಿ ಮಾಡಿದ್ದಾರೆ. ರಾಯರು ಅಂದರೆ ಏನು ಅನ್ನೋದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು, ಗುರು ಮಧ್ವೇಶ ಅರ್ಪಣ ಮಸ್ತು.